ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೊಣಕಾಲಿನ ಸಂಧಿವಾತ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಮೂಳೆ ಚಿಕಿತ್ಸಾ ಶಾಸ್ತ್ರ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಆಕಾಶ್ ಭಟ್ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ವೀಕ್ಷಕರೇ, ಮೊಣಕಾಲು ಅನ್ನೋದು ನಮ್ಮ ದೈನಂದಿನ ಚಟುವಟಿಕೆ ಇರ್ಬೋದು, ಅನೇಕ ಕಾರಣಗಳಿಂದಾಗಿ ಮಹತ್ವವನ್ನು ಪಡೆದಿರುವಂತಹ ಒಂದು ಅಂಗ ಆಗಿರುತ್ತೆ. ಇನ್ನು ಈ ಅಂಗ ಪ್ರತಿಯೊಂದಕ್ಕೂ ಕೂಡ ಉಪಯೋಗ ಕೂಡ ಬರುತ್ತೆ. ನಮ್ಮ ದಿನನಿತ್ಯ ಚಟುವಟಿಕೆ ಇರ್ಬೋದು, ನಾವು ನಡೆದಾಡುವಾಗ ಇರ್ಬೋದು, ಹೀಗೆ ಅನೇಕ ರೀತಿಯಲ್ಲಿ ಉಪಯೋಗ ಬರುವಂತಹ ಒಂದು ಅಂಗ ನಿರಂತರವಾಗಿ ಸವಿತಾ ಬರುತ್ತೆ, ನೋವನ್ನು ಉಂಟು ಮಾಡುತ್ತೆ. ಇನ್ನು ಈ ಒಂದು ಅಸ್ಥಿ ಸಂಧಿವಾತ ಇರ್ಬೋದು, ಈ ಎಲ್ಲ ರೋಗಗಳಿಗೆ ಕೂಡ ಕಾರಣ ಆಗುತ್ತೆ. ಹಾಗಿದ್ರೆ ಮೊಣಕಾಲಿನ ಈ ಅಸ್ಥಿ ಸಂಧಿವಾತ ಅಂದರೆ ಏನು, ಇದಕ್ಕೆ ಕಾರಣಗಳಿಗೆ ಯಾವುವು, ಇದನ್ನು ಯಾವ ರೀತಿಯಲ್ಲಿ ಪರಿಹರಿಸಬಹುದು, ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಇವಾಗ ಮೊಣಕಾಲಿನ ಅಸ್ಥಿ ಸಂಧಿವಾತ ಅಂದರೆ ಏನು ಅಂತೇಳಿ. ಸೊ ನಿಮ್ಮ ಮೊಣಕಾಲು ಮಂಡಿ ಅಥವಾ ನೀ ಜಾಯಿಂಟ್ ಅಂತ ಹೇಳ್ತೇವೆ. ಸೊ ಅದು ಎರಡು ಮೂಳೆಯಿಂದ ಕಂಪ್ರೈಸ್ ಆಗಿರುತ್ತೆ. ಸೊ ಆ ಮೂಳೆಯ ಸರೌಂಡಿಂಗ್ ಅಲ್ಲಿ ಕಾರ್ಟಿಲೇಜ್ ಅಂತ ಇರುತ್ತೆ, ಅದನ್ನು ಕವರ್ ಮಾಡೋದು, ನಮ್ಮ ಮೂಳೆಯ ಎಂಡ್ ಅನ್ನು ಕವರ್ ಮಾಡೋದು ಕಾರ್ಟಿಲೇಜ್ ಅಂತ ಇರುತ್ತೆ. ಸೊ ಆ ಕಾರ್ಟಿಲೇಜ್ ವೇರ್ ಆದಾಗ, ಅಂದರೆ ಅದು ವಯಸ್ಸಾದಾಗೆ ಅದು ಸ್ವಲ್ಪ ಹೋಗ್ತಾ ಇರ್ತದೆ. ಕಾರ್ಟಿಲೇಜ್ ನೀ ಜಾಯಿಂಟ್ ಅಲ್ಲಿ ಸವಿತಾ ಇರುತ್ತೆ ಬೇಸಿಕ್ಲಿ. ಸೊ ಅದು ಆದಾಗ ಮೂಳೆ ಉಜ್ಜುತ್ತೆ, ಆಯ್ತಾ. ಆ ಮೂಳೆ ಉಜ್ಜಿದಾಗ ಹಾಗೆ ನೋವು ಬರುತ್ತೆ, ಊತ ಬರುತ್ತೆ, ಜನರಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ, ನಿಂತ್ಕೊಂಡುವಾಗ ಮೇಲೆ ಕೆಳಗೆ ಹೋಗುವಾಗೆಲ್ಲ ನೋವು ಬರುತ್ತೆ ಮಂಡಿ ಮೇಲೆ. ಸೊ ಈಗೆಲ್ಲ ಆಗುತ್ತೆ. ಸೊ ಇದು ಬೇಸಿಕ್ಲಿ ಇದು ಅಸ್ಥಿ ಸಂಧಿವಾತದ ಕಾಯಿಲೆ. ಓಕೆ, ಹಾಗಿದ್ರೆ ಇದು ಯಾರಲ್ಲಿ ಹೆಚ್ಚಾಗಿ ಬರುತ್ತೆ ಅಂತ, ಯಾರು ಇದಕ್ಕೆ ತುತ್ತಾಗೋದು ಜಾಸ್ತಿ ಆಗಿರುತ್ತೆ? ಇದು ಯೂಶ್ವಲಿ ಸಾಮಾನ್ಯವಾಗಿ 50 ವರ್ಷ ಏಜ್ಗಿಂತ ಜಾಸ್ತಿ ಬರೋದು, 50 ವರ್ಷ ಆದಮೇಲೆ ಯೂಶ್ವಲಿ ಬರೋದು, ಓಲ್ಡ್ ಇಂಡಿವಿಜುವಲ್ಸ್ ಅಲ್ಲಿ ಬರೋದು. ಅದನ್ನು ಪ್ರೈಮರಿ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೇವೆ, ಅಥವಾ ಇದು ಅಸ್ಥಿ ಸಂಧಿವಾತದ ಕಾಯಿಲೆ. ಸೊ ಈಗ 50 ವರ್ಷ ಆದಮೇಲೆ, ವಯಸ್ಸಾದಮೇಲೆ, ಹೀಗೆ ಹೆಂಗಸರಲ್ಲಿ, ಮಹಿಳೆಯರಲ್ಲಿ ಜಾಸ್ತಿ ಬರೋದು ಯೂಶಲಿ. ಇದು ಮೆನೋಪಾಸ್ ಆದ ಮೇಲೆ, ಇದು ಹಾರ್ಮೋನ್ಸ್ ಎಲ್ಲ ಬಾಡಿಯಲ್ಲಿ ಕಡಿಮೆ ಆದಾಗ ಮೂಳೆ ಸಹ ವೀಕ್ ಆಗ್ತಾ ಹೋಗುತ್ತೆ, ಕಾರ್ಟಿಲೇಜ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಏನಾಗುತ್ತೆ ಅಂದರೆ, ಅದು ಹೀಗೆ ಟೈಮ್ ಹೋದಾಗೆ ವರ್ಷಗಳಾದಾಗೆ ಅದು ಕಾರ್ಟಿಲೇಜ್ ಸೌತಾ ಹೋಗುತ್ತೆ, ನೀ ಜಾಯಿಂಟ್ ಸೌತಾ ಹೋಗುತ್ತೆ, ಮತ್ತು ಅದು ಆಸ್ಟಿಯೋಆರ್ಥರೈಟಿಸ್ ಅಂತ ಬರುತ್ತೆ. ಮೋಸ್ಟ್ ಕಾಮನ್ ಅದು 50 ವರ್ಷದ ಆದಮೇಲೆ ಬರೋದು. ಕೆಲವರಿಗೆ ಅರ್ಲಿಯರ್ ಏಜಲ್ಲಿ ಸಹ ಬರ್ಬೋದು, 50 ವರ್ಷ ಮುಂಚೆ ಸಹ ಬರ್ಬೋದು. ವೇಟ್ ಜಾಸ್ತಿ ಇದ್ದರೆ, ಅಥವಾ ಈ ಅಥ್ಲೀಟ್ಸಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ ಇದ್ದವರಿಗೆ, ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲದ್ರೆ, ಇಲ್ಲದ್ರೆ ಫ್ರ್ಯಾಕ್ಚರ್ಸ್ ಆಗಿ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಅದು ಮತ್ತೆ ಫ್ಯೂಚರಲ್ಲಿ ಆರ್ಥರೈಟಿಸಿಗೆ ಡೆವಲಪ್ ಆಗ್ಬೋದು. ಅದು ಎಲ್ಲ ಸೆಕೆಂಡ್ರಿ ಆಸ್ಟಿಯೋಆರ್ಥರೈಟಿಸ್ ಅಂತ ಹೇಳ್ತೀವಿ, ಅಥವಾ ಅಸ್ಥಿ ಸಂಧಿವಾತದ ಕಾಯಿಲೆ ಯಂಗರ್ ಏಜ್ ಗ್ರೂಪಲ್ಲಿ ಸಹ ಬರ್ಬೋದು. ಮಾತ್ರ ಮೋಸ್ಟ್ ಕಾಮನ್ಲಿ ಇದು ವಯಸ್ಸಾದವರಿಗೆ ಬರೋದು. ಓಕೆ, ಹಾಗಿದ್ರೆ ಇವಾಗ ಮಹಿಳೆಯರಿಗಿಂತ ಕೂಡ ಪುರುಷರು ಹೆಚ್ಚಾಗಿ ಹಾರ್ಡ್ ವರ್ಕ್ ಮಾಡುವಂಥವ್ರು ಅಂತ ಹೇಳ್ಬೋದು. ಸೊ ಆದರೂ ಕೂಡ ಮಹಿಳೆಯರಲ್ಲಿ ಯಾಕೆ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಈ ಮೂಳೆ ಸಂಧಿವಾತ? ಸೊ ಅದೇನಾಗುತ್ತೆ ಅಂದರೆ, ಅದು ಇನಿಷಿಯಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದು ಗಂಡಸರಲ್ಲಿ ಜಾಸ್ತಿ ಕಾಣೋದಿರ್ಬೋದು. ಮಾತ್ರ ವಯಸ್ಸಾದ್ಮೇಲೆ, 50 ವರ್ಷ ಆದಮೇಲೆ ಅದೇನಾಗುತ್ತೆ ಅಂದರೆ, ನಾನು ಹೇಳಿದಲ್ಲ, ಮೆನೋಪಾಸ್ ಆಗುತ್ತೆ. ಸೊ ಈಗ ಬಾಡಿಯಲ್ಲಿರೋ ಹಾರ್ಮೋನ್ಸ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಮಹಿಳೆಯರಲ್ಲಿ ಆ ಈಸ್ಟ್ರೋಜನ್, ಪ್ರೊಜೆಸ್ಟ್ರೋನ್ ಹಾರ್ಮೋನ್ಸ್ಗಳಿರುತ್ತಲ್ಲ, ಅದು ಮೂಳೆಯನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿಡುತ್ತೆ. ಸೊ ಅದು ಮೆನೋಪಾಸ್ ಆದಮೇಲೆ ಅದು ಸಡನ್ ಆಗಿ ಡ್ರಾಪ್ ಆಗುತ್ತೆ. ಸೊ ಮೂಳೆ ವೀಕ್ ಆಗುತ್ತೆ, ಕಾರ್ಟಿಲೇಜ್ ವೀಕ್ ಆಗುತ್ತೆ. ಸೊ ಆಗ ಸವಿಯೋದು ಜಾಸ್ತಿ, ವೀಕ್ನೆಸ್ ಇರುವಾಗ ಸವಿಯೋದು ಜಾಸ್ತಿ. ಸೊ ಹಾಗೆ ವಯಸ್ಸಾದಾಗೆ 50 ವರ್ಷ ಆದಮೇಲೆ ಮಹಿಳೆಯರಲ್ಲಿ ಜಾಸ್ತಿ ಕಾಮನ್ ಇರುತ್ತೆ ಆರ್ಥರೈಟಿಸ್. ಇಲ್ಲದ್ರೆ ಈಗ ಗಂಡಸರಲ್ಲಿ ಸಹ ಬರ್ತದೆ, ಅದು ಹೆವಿ ವರ್ಕ್ ಅಥವಾ ಮ್ಯಾನ್ಯುವಲ್ ಲೇಬರರ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಅವರು ಭಾರ ಎತ್ತಾ ಇರ್ತಾರೆ. ಪ್ರತಿ 1 kg ಬಾಡಿ ವೇಟ್ ಜಾಸ್ತಿ ಆದರೆ ಮಂಡಿಗೆ 3 kg ಜಾಸ್ತಿ ಆಗುತ್ತೆ, 3 ರಿಂದ 4 kg ಪ್ರೆಷರ್ ಬೀಳುತ್ತೆ. ಓಕೆ, ಸೊ ಹಾಗೆ ಹೇಳ್ತಾರೆ. ಸೊ ಹಾಗೆ ವೇಟ್ ಲಿಫ್ಟಿಂಗ್ ಅಥವಾ ಇದು ಮ್ಯಾನ್ಯುವಲ್ ಲೇಬರರ್ಸಲ್ಲಿ ಸ್ವಲ್ಪ ಬೇಗ ಬರೋದು ಇದು ಸಂಧಿವಾತದ ಕಾಯಿಲೆ. ಓಕೆ, ಹಾಗಿದ್ರೆ ಇದರ ಆರಂಭಿಕ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ? ಸೊ ಈಗ ಸ್ಟಾರ್ಟಿಂಗಲ್ಲಿ ಮೊದಲನೇ ಸಿಂಪ್ಟಮ್ಸ್ ಏನಂದರೆ, ಫಸ್ಟ್ ನೋವು ಇರುತ್ತೆ. ಮತ್ತು ನೋವನ್ನು ಯೂಶ್ವಲಿ ಜನರು ಇಗ್ನೋರ್ ಮಾಡ್ತಾರೆ, 2-3 ದಿನದಲ್ಲಿ ಹೋಗುತ್ತೆ ಅಂತ ಎಣಿಸ್ತಾರೆ.
ಮತ್ತೆ ಹೂತ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸ್ವಲ್ಪ ದಿನ ವಾರ ಆದಮೇಲೆ ಇದು ಸ್ಟಿಫ್ನೆಸ್ ಬರುತ್ತೆ, ನೀ ಜಾಯಿಂಟಲ್ಲಿ ಮಂಡಿಯಲ್ಲಿ ಸ್ಟಿಫ್ನೆಸ್ ಬರುತ್ತೆ, ಅವರಿಗೆ ಸರಿ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಓಕೆ, ಮತ್ತೆ ಅದಾದಮೇಲೆ ನಿಲ್ಲಕ್ಕೆ ಮೇಲೆ ಕೆಳಗೆ ನಡೆಯೋಕ್ಕೆ ಕಷ್ಟ ಆಗುತ್ತೆ. ಮತ್ತು ಫ್ಲ್ಯಾಟ್ ಸರ್ಫೇಸಸಲ್ಲಿ ಸಹ ನಡೀಲಿಕ್ಕೆ ಕಷ್ಟ ಆಗುತ್ತೆ. ಅದಾಗಿ ಇಗ್ನೋರ್ ಮಾಡ್ತಾ ಹೋದರೆ ಅದಕ್ಕೇನು ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲದ್ರೆ, ಡಾಕ್ಟ್ರ್ ಹತ್ರ ಹೋಗ್ಲಿಲ್ಲದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಮ್ಟಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಈ ಲಕ್ಷಣಗಳು ಸಹ ಜಾಸ್ತಿ ಆಗ್ತದೆ. ಸೊ ಮತ್ತು ಲಾಸ್ಟಿಗೆ ನಮ್ಮ ತುಂಬ ಜನರು ಲಾಸ್ಟ್ ಸ್ಟೇಜಲ್ಲಿ ಬರ್ತಾರೆ. ಆರ್ಥರೈಟಿಸ್ ಓಲ್ಡ್ ಪೀಪಲ್ ಎಲ್ಲ ಎಂಡ್ ಸ್ಟೇಜಲ್ಲಿ ಬರ್ತಾರೆ. ಆಗ ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಆ ಸ್ಟೇಜಲ್ಲಿ ತುಂಬ ಸಿವಿಯರ್ ಇರುವಾಗ, ತುಂಬ ಆಲ್ರೆಡಿ ಕಾರ್ಟ್ಲೇಜಲ್ಲಿ ಹೋಗಿದೆ, ಬರೀ ಮೂಳೆ ಸಹ ಸವಿತಾ ಇದೆ ಪೂರ್ತಿ. ಸೊ ಆಗೇನು ಮಾಡೋಕ್ಕಾಗಲ್ಲ, ಲಾಸ್ಟಿಗೆ ಮತ್ತೆ ಚಿಕಿತ್ಸೆ ಮಾಡಬೇಕು ಅದಕ್ಕೆ. ಓಕೆ, ಇವಾಗ ಎಲ್ಲ ರೀತಿಯ ನೋವುಗಳು ಕೂಡ ಈ ಅಸ್ಥಿ ಸಂಧಿವಾತ ಆಗಿರತ್ತಾ ಹೇಗೆ ಅಂತ? ಇದು ಮೊಳಕಾಲಿದ ನೋವು. ಸೊ ಎಲ್ಲ ನೋವಲ್ಲ, ತುಂಬ ಕಾರಣಗಳು ಇರ್ಬೋದು ಮೊಳಕಾಲಿದು ನೋವಾಗಲಿಕ್ಕೆ. ಮಾತ್ರ ಈ ಅಸ್ಥಿ ಸಂಧಿವಾತದ ಕಾಯಿಲೆ ತುಂಬ ಕಾಮನ್. ಎಸ್ಪೆಷಲಿ ನಾನು ಹೇಳಿದಲ್ಲ, ಇದು ವಯಸ್ಸಾದವರಿಗೆ ವೆರಿ ಕಾಮನ್. ಬೇರೆ ಕಾರಣ ಸಹ ಇರ್ಬೋದು. ನಾನು ಕೆಲವು ಎಕ್ಸಾಂಪಲ್ಸ್ ಕೊಡ್ತೇನೆ. ಈಗ ಸ್ಪೋರ್ಟ್ಸ್ ಪರ್ಸನ್ಸಲ್ಲಿ ಇಂಜುರೀಸ್ ಆಗಿರ್ಬೋದು, ಲಿಗಮೆಂಟ್ ಟೇರ್ಸ್ ಆಗಿರ್ಬೋದು, ಮೆನಿಸ್ಕಲ್ ಇಂಜುರೀಸ್ ಆಗಿರ್ಬೋದು, ಅದೆಲ್ಲ ನೀ ಜಾಯಿಂಟಿದು ಭಾಗ. ಲಿಗಮೆಂಟ್ಸ್ ಇರ್ತದೆ ಬೇಸಿಕ್ಲಿ. ಸೊ ಅದರದ್ದು ಇಂಜುರಿ ಆದರೆ, ಅಥವಾ ಏನೋ ಟೆಂಡನ್ ಅಂದರೆ ಮಾಂಸದು ತುದಿ ಭಾಗ, ಅದರದ್ದು ಇಂಜುರಿ ಆದರೆ ನೋವು ಬರ್ಬೋದು, ಅದೆಲ್ಲ ಆಗ್ಬೋದು. ಸೊ ಗೌಟ್ ಇನ್ನೊಂದು ಕಾರಣ. ಇನ್ನೊಂದು ಸಂಧಿವಾದದ ಕಾಯಿಲೆ ಇದೆ, ರುಮಟಾಯ್ಡ್ ಆರ್ಥರೈಟಿಸ್. ಮಾತ್ರ ಅದು ಸ್ವಲ್ಪ ಡಿಫ್ರೆಂಟ್. ನಮ್ಮ ಅಸ್ಥಿ ಸಂಧಿವಾದ ಕಾಯಿಲೆಗಿಂತ ರುಮಟಾಯ್ಡ್ ಆರ್ಥರೈಟಿಸ್ ಸ್ವಲ್ಪ ಡಿಫ್ರೆಂಟ್. ಅದು ಇನ್ಫ್ಲಮೇಟ್ರಿ ಕಂಡೀಷನ್. ಅದು ಬೇಸಿಕ್ಲಿ ಇಡೀ ಬಾಡಿಗೆ ಅಟ್ಯಾಕ್ ಆಗುವಾಗ ಇದು ಮಂಡಿಗೆ ಸಹ ಅಟ್ಯಾಕ್ ಮಾಡುತ್ತೆ ಆ ಕಂಡೀಷನ್. ಸೊ ಹಾಗೆ ತುಂಬ ಕಾರಣಗಳಿರ್ಬೋದು. ಮಾತ್ರ ವಯಸ್ಸಾದವರಲ್ಲಿ ಜಾಸ್ತಿ ನಾವು ನೋಡೋದು ಇದು ಅಸ್ಥಿ ಸಂಧಿವಾದದ ಕಾಯಿಲೆ. ಓಕೆ, ಇನ್ನು ಬೊಜ್ಜು ಅನ್ನೋದು ಮೊಣಕಾಲಿನ ಸಂಧಿವಾತಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾರೆ. ಸೊ ಯಾವ ರೀತಿಯಲ್ಲಿ ಇದು ಬೊಜ್ಜು ಪಾತ್ರ ವಹಿಸುತ್ತೆ ಅಂತ? ಅದೇ, ಬೊಜ್ಜು ಬಾಡಿಯಲ್ಲಿ ಜಾಸ್ತಿ ಆದಾಗ ನಿಮ್ಮದು ಬಾಡಿ ವೇಟ್ ಇನ್ಕ್ರೀಸ್ ಆಗುತ್ತೆ, ತೂಕ ಇನ್ಕ್ರೀಸ್ ಆಗುತ್ತೆ. ಸೊ ಈಗ ತೂಕ ಇನ್ಕ್ರೀಸ್ ಆದಾಗ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆಲ್ಲ, 1 kg ಬಾಡಿ ವೇಟ್ ಜಾಸ್ತಿ ಆದರೆ ನಿಮ್ಮ ಮಂಡಿ ಮೇಲೆ ಅಥವಾ ಮೊಳಕಾಲಿನ ಮೇಲೆ ಪ್ರೆಷರ್ ಬೀಳೋದು 3 ರಿಂದ 4 kg. ಆಯಿತಾ? 1 = 3 to 4 kg ಇದು ಮಂಡಿಗೆ. ಸೊ ಹಾಗೆ 1 kg ಜಾಸ್ತಿ ಆದರೂ ನಿಮ್ಮ ಮೊಳಕಾಲಿನ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಓಕೆ, ಸೊ ಹಾಗೆ 2 kg ಜಾಸ್ತಿ ಆದರೆ 6 kg ಪ್ರೆಷರ್ ಬೀಳುತ್ತೆ ಮೊಳಕಾಲಿಗೆ. ಸೊ ಹಾಗೆ ಆದಷ್ಟು ವೇಟ್ ರಿಡಕ್ಷನ್ ಅಡ್ವೈಸ್ ಮಾಡ್ತೇವೆ ನಮ್ಮ ರೋಗಿಗಳಿಗೆ ಈ ಕಾಯಿಲೆದು. ಸೊ ಅದು ತುಂಬ ಹೆಲ್ಪ್ ಮಾಡುತ್ತೆ ಇದು. ಓಕೆ, ಇವಾಗ ಬೊಜ್ಜು ಇದ್ರೆ ಇಲ್ಲ ದಪ್ಪ ಇದ್ರೆ ಮೊಣಕಾಲು ಸಂಧಿವಾತ ಬರುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ಅಕಸ್ಮಾತ್ ಆಗಿ ಸಣ್ಣಕ್ಕಿದ್ದವರು ಅವರಿಗೆ ಏನಾದರೂ ಮೊಣಕಾಲು ಸಂಧಿವಾತ ಬರ್ಲಿಕ್ಕೆ ಇಲ್ವಾ ಹೇಗೆ ಅಂತ? ಬರೋದಿಲ್ಲ ಅಂತಲ್ಲ, ಮಾತ್ರ ಕಾಮನ್ ಅಲ್ಲ. ಅಂದರೆ ಯಾವಾಗಲೂ ನಾವು ನೋಡಲ್ಲ ಈ ಸಣ್ಣ ವಯಸ್ಸಿದು ಇಂಡಿವಿಜುವಲ್ಸಲ್ಲಿ ಹೀಗೆ ಮೊಳಕಾಲಿನ ಅಸ್ಥಿ ಸಂಧಿವಾದದ ಕಾಯಿಲೆ ತುಂಬ ಕಾಮನ್ ಅಲ್ಲ, ರೇರ್. ಆಯಿತಾ? ಪಕ್ಕ ನಾನು ಹೇಳಿದಲ್ಲ, ಈಗ ಅಥ್ಲೀಟ್ಸ್ ಇರ್ತಾರೆ ಅಥವಾ ತುಂಬ ಸ್ಪೋರ್ಟ್ಸ್ ಆಡುವವರೆಲ್ಲ ಇರ್ತಾರೆ. ಸೊ ಹೀಗೆ ಲಿಗಮೆಂಟ್ ಇಂಜುರೀಸ್ ಆದರೆ ಅಥವಾ ಮೆನಿಸ್ಕಲ್ ಟೈರ್ ಆದರೆ, ಹಾಗೆಲ್ಲ ಇಂಜುರೀಸ್ ಆದರೆ ಅದೇನಾಗುತ್ತೆ ಅಂದರೆ ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲದ್ರೆ ಅದು ಜಾಯಿಂಟ್ ಸೌತ ಹೋಗುತ್ತೆ. ಅದಕ್ಕೆ ಪ್ರೊಟೆಕ್ಷನಿಗೆ ಏನಿರಲ್ಲ ಮಂಡಿಗೆ ಬೇಸಿಕ್ಲಿ. ಸೊ ಅದು ಸೌತ ಹೋದಾಗ ಈ ಚಿಕ್ಕ ವಯಸ್ಸಲ್ಲಿ ಸಹ ಆರ್ಥರೈಟಿಸ್ ಬರೋ ಚಾನ್ಸಸ್ ಇದೆ. ಓಕೆ, ಈ ಸವೆತದಿಂದಾಗಿ ಕೂಡ ಸಂಧಿವಾತ ಬರುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ಅಕಸ್ಮಾತ್ ಇವರು ಮೆಟ್ಟಿಲು ಹತ್ತದೇ ಇದ್ರೆ ಇಲ್ಲ ಕೂತಲ್ಲೇ ಕೂತಿದ್ರೆ ಹಾಗೆಲ್ಲ ಮಾಡಿದ್ರೆ ಇದನ್ನ ಕಡಿಮೆ ಮಾಡಬಹುದಾ ಹೇಗೆ? ಸೊ ಈಗ ಇದೆಲ್ಲ ಮಾಡಿದರೆ ಇದು ನಾವು ಚೇಂಜಸ್ ಅಡ್ವೈಸ್ ಮಾಡ್ತೀವಿ. ಈಗ ನಂಗೊಂದು ಪೇಷಂಟ್ ಬರ್ತಾರೆ, ಅವರಿಗೆ ನಾನು ಹೇಳ್ತೀನಿ ಇದು ನಿಮಗೆ ಅಸ್ಥಿ ಸಂಧಿವಾದದ ಕಾಯಿಲೆ ಇದೆ ಅಂತ. ಸೊ ಮತ್ತೆ ನಾನು ಅವರಿಗೆ ಹೇಳ್ತೇನೆ, ಈಗ ಮೆಟ್ಲು ಹತ್ತೋದು ಜಾಸ್ತಿ ಮೆಟ್ಲು ಮೇಲೆ ಕೆಳಗೆ ಓಡಬೇಡಿ, ಫ್ಲ್ಯಾಟ್ ಸರ್ಫೇಸಸಲ್ಲಿ ನಡೀರಿ ಅಂತ. ಅದು ರಿವರ್ಸ್ ಮಾಡಲ್ಲ, ಅದು ಮುಂದೆ ನೋವು ಬರೋದಾಗೆ ನೋಡ್ಕೊಳ್ಳುತ್ತೆ ಅಷ್ಟೇ. ಈಗ ಆಲ್ರೆಡಿ ಕಾರ್ಟ್ಲೇಜ್ ಸೌದೋದದ್ದು ಅಥವಾ ಮೂಳೆ ಸೌದೋದದ್ದು ರಿವರ್ಸ್ ಆಗಲ್ಲ. ಇನ್ನೊಮ್ಮೆ ಆ ಕಾರ್ಟ್ಲೇಜ್ ರೀಗ್ರೋ ಆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ಅದು ಹಾಗೇ ಇರುತ್ತೆ. ಮಾತ್ರ ಅವರ ಇದು ಕಾಯಿಲೆಯ ಲಕ್ಷಣಗಳು ಕಡಿಮೆ ಆಗುತ್ತೆ. ಲೈಕ್ ಈಗ ನೋವು, ಊತ, ಸ್ಟಿಫ್ನೆಸ್ಸು ಅದೆಲ್ಲ ಕಡಿಮೆ ಆಗುತ್ತೆ. ಓಕೆ, ಹಾಗಿದ್ರೆ ಈ ನೋವನ್ನು ಕಡಿಮೆ ಮಾಡಲಿಕ್ಕೆ ನಿವಾರಣಾ ಕ್ರಮಗಳು ಏನೇನು ಮಾಡಬಹುದು ಅಂತ? ಸೊ ಈಗ ಅರ್ಲಿಯರ್ ಸ್ಟೇಜಸ್, ಲೇಟ್ ಸ್ಟೇಜಸಲ್ಲಿ
ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಈಗ ನಾವು ಮೊದಲನೇ ಸ್ಟೇಜಲ್ಲೇ ಹುಡುಕಿದ್ರೆ ಕಾಯಿಲೆದು, ಆಗ ಸ್ವಲ್ಪ ತುಂಬ ಸೌದೋಗಿಲ್ಲ, ಕಾರ್ಟ್ಲೇಜ್ ಇನ್ನೂ ಸಹ ಸರಿ ಇದೆ ಹಾಗೆ ಅಂತ ಇದ್ದರೆ ನಾವು ಫಸ್ಟಿಗೆ ಮಾತ್ರೆ ಮತ್ತು ಎಕ್ಸಸೈಸಿಂದ, ವ್ಯಾಯಾಮದಿಂದ ಟ್ರೈ ಮಾಡ್ತೇವೆ, ಫಿಸಿಯೋಥೆರಪಿ ಸರಿ ಮಾಡಿಸೋಕ್ಕೆ. ಸೊ ಅದರಿಂದ ಸಹ ಆಗಲಿಲ್ಲದ್ರೆ ಮುಂದೆ ಕೆಲವು ಇಂಜೆಕ್ಷನ್ಸ್ ಬರುತ್ತೆ, PRP ಇಂಜೆಕ್ಷನ್ಸು ಅಥವಾ ಇದು ಹೈಲ್ರೋನಿಕ್ ಆ್ಯಸಿಡ್ ಇಂಜೆಕ್ಷನ್ಸ್ ಎಲ್ಲ ಬರುತ್ತೆ. ಅದೆಲ್ಲ ಕೊಟ್ಟರೆ ಕೆಲವು ತಿಂಗಳಿಗೆ ಅದು ನೋವೆಲ್ಲ ಕಡಿಮೆ ಆಗ್ಬೋದು, ಮಾತ್ರ ಪೂರ್ತಿ ಡಿಸಪೇರ್ ಆಗಲಿಕ್ಕಿಲ್ಲ. ಏನೂ ವರ್ಕ್ ಆಗಲಿಲ್ಲದ್ರೆ ಲಾಸ್ಟ್ ಸ್ಟೇಜ್ ನಾವು ಸರ್ಜರಿಗೆ ಹೋಗ್ತೇವೆ, ಶಸ್ತ್ರಚಿಕಿತ್ಸೆ. ಲಾಸ್ಟ್ ಸ್ಟೇಜ್ ಅದು. ನಾವು ಫಸ್ಟಿಗೆ ಯಾವಾಗಲೂ ಮಾತ್ರೆ ಮತ್ತು ವ್ಯಾಯಾಮ ಅಥವಾ ಫಿಸಿಯೋಥೆರಪಿ ಟ್ರೈ ಮಾಡ್ತೇವೆ. ಅದು ವರ್ಕ್ ಆಗಲಿಲ್ಲದ್ರೆ ಮಾತ್ರ ಲಾಸ್ಟಿಗೆ ಸರ್ಜರಿಗೆ ಹೋಗುತ್ತೆ, ಅದು ನೀ ರಿಪ್ಲೇಸ್ಮೆಂಟ್. ಓಕೆ, ಇವಾಗ ಸಂಧಿವಾತ ಇದ್ದವರು ಅಕಸ್ಮಾತಾಗಿ ಎಲ್ಲ ವ್ಯಾಯಾಮಗಳನ್ನು ಮಾಡಬಹುದಾ, ಇಲ್ಲ ಏನೇನು ಮಾಡಬಾರ್ದು ಅಂತ? ಸೊ ಈ ಅಸ್ಥಿ ಸಂಧಿವಾದ ಇರುವವರಿಗೆ ನಾವು ಯೂಶ್ವಲಿ ನಿಮ್ಮ ಥೈ ಮಸಲ್ಸ್ ಇದೆಯಲ್ಲ, ಕ್ವಾಡ್ರಿಸೆಪ್ಸ್ ಅಂತ ಇರ್ತದೆ ಮುಂದೆ, ಹಿಂದೆ ಆಮ್ಸ್ಟ್ರಿಂಗ್ಸ್ ಇರುತ್ತೆ, ಅದೆರಡೂ ಮಾಂಸವನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ಹೇಳ್ತೇವೆ. ಸೊ ಇದಕ್ಕೆ ಟಾರ್ಗೆಟ್ ಮಾಡುವ ಎಕ್ಸಸೈಸಸ್ ಬೇಸಿಕ್ಲಿ ಕ್ವಾಡ್ರಿಸೆಪ್ಸ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂಥನಿಂಗ್ ಅಂತ ಹೇಳ್ತೇವೆ ಇದನ್ನು. ಸೊ ಇದೆರಡು ಸ್ಟ್ರೆಂಥನ್ ಮಾಡಬೇಕು. ಈ ಎರಡು ಮಾಂಸಗಳು ಗಟ್ಟಿಯಾದರೆ, ಈ ಗ್ರೂಪ್ ಗಟ್ಟಿಯಾದರೆ ಟೈಮ್ ಹೋದಾಗೆ ನೋವು ಕಡಿಮೆ ಆಗುತ್ತೆ, ಇದು ಮಂಡಿದು ನೋವು ಕಡಿಮೆ ಆಗುತ್ತೆ. ಪ್ಲಸ್ ಹಿಪ್ ಜಾಯಿಂಟ್ ಇದು ಮಾಂಸ ಸಹ ಸ್ವಲ್ಪ ಸ್ಟ್ರಾಂಗ್ ಮಾಡಲಿಕ್ಕೆ ಅಡ್ವೈಸ್ ಮಾಡ್ತೇವೆ ನಾವು ಯೂಶ್ವಲಿ ಫಿಸಿಯೋಥೆರಪಿಯಲ್ಲಿ. ಇವಾಗ ಸಂಧಿವಾತಕ್ಕೆ ಕೇವಲ ಸವೆತ ಇರ್ಬೋದು, ಇಲ್ಲ ಜೀವನ ಶೈಲಿ ಮಾತ್ರ ಕಾರಣ ಆಗತ್ತಾ, ಇಲ್ಲ ಬೇರೆ ಏನಾದರೂ ಕಾರಣಗಳಿವೆಯಾ, ಹೇಗೆ ಅಂತೇಳಿ? ಈ ಸಂಧಿವಾತ ಬರೋಕ್ಕೆ ಅದೇ ಮೊದಲನೇ ಕಾರಣ, ಇದು ವಯಸ್ಸಾದಾಗೆ ಬರ್ಬೋದು, ಅದು ಮಾತ್ರ ಎಲ್ರಿಗೆ ಬರ್ತದೆ ಅಂತ ಇಲ್ಲ, ಆಯಿತಾ. ಅದು ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಇರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದರೆ, ಈಗ ಪಕ್ಕ ಯಾರಾದರೂ ಜಾಸ್ತಿ ಹೆವಿ ವೇಟ್ ಎತ್ತೋದಾದರೆ ಅಥವಾ ಬಾರದು ಕೆಲಸ ಎಲ್ಲ ಮಾಡೋದಾದರೆ, ಮ್ಯಾನ್ಯುವಲ್ ಲೇಬರರ್ಸ್ ಇದು ಈಗೆಲ್ಲ ಮಾಡುವಾಗ ಬಾಡಿದು ವೇಟ್ ಜಾಸ್ತಿ ಆಗಿ ಮಂಡಿಗೆ ಜಾಸ್ತಿ ಪ್ರೆಷರ್ ಬಿದ್ದು ಡ್ಯಾಮೇಜ್ ಆಗ್ಬೋದು. ಇನ್ನೊಂದು ಕಾಸ್ ಅದೇ ಸ್ಪೋರ್ಟ್ಸ್ ಪರ್ಸನ್ಸಲ್ಲಿ ಅಥವಾ ಅಥ್ಲೀಟ್ಸಲ್ಲಿ ಈ ಇಂಜುರೀಸ್ ಇಂದ ಅದು ಸವೆತ ಇರ್ಬೋದು. ಇನ್ನೊಂದು ವೇಟ್ ಜಾಸ್ತಿ ಆದರೆ, ಈ ಬೊಜ್ಜು ಜಾಸ್ತಿ ಆದರೆ ಇದು ಅಗೇನ್ ಇದು ಮಂಡಿ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ ಮತ್ತು ಇದು ಸವೆತ ಜಾಸ್ತಿ ಆಗ್ಬೋದು. ಇನ್ನೊಂದು ಏನಂದರೆ ಜೆನೆಟಿಕಲಿ ಪ್ರೀಡಿಸ್ಪೋಸ್ ಆಗ್ಬೋದು, ನಿಮ್ಮ ಪರಿವಾರದಲ್ಲಿ ಬೇರೆ ಯಾರಿಗ ಈ ಕಾಯಿಲೆ ಉಂಟು, ಓಕೆ, ಸೊ ನಿಮ್ಮ ಅಜ್ಜನಿಗೆ ಅಥವಾ ತಂದೆ ತಾಯಿಗೆ ಯಾರಿಗಾದರೂ ಇದ್ದರೆ ನಿಮಗೆ ಸಹ ಬರುವ ಚಾನ್ಸಸ್ ಉಂಟು. ಸೊ ಇದು ತುಂಬ ಕಂಪೋನೆಂಟ್ಸ್ ಇದೆ, ಒಂದು ಎಕ್ಸಾಕ್ಟ್ ರೀಸನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ವಂಶ ಪಾರಂಪರ್ಯವಾಗಿ ಮುಂದುವರಿಯುವಂಥ ಚಾನ್ಸಸ್ ಇರುತ್ತಾ? ಇದು ಹಾಗೆ ಚಾನ್ಸಸ್ ಇರುತ್ತೆ, ಅದು ಯಾವಾಗಲೂ ಸಹ ರಿಸ್ಕ್ ಇರುತ್ತೆ. ಅದು ಇದು ಏನಂದರೆ ಅದು ಫ್ಯಾಮಿಲಿ ಟು ಫ್ಯಾಮಿಲಿ ಆಗಿ ಡಿಪೆಂಡ್ ಆಗ್ತದೆ. ಪ್ಲಸ್ ನಿಮ್ಮ ಕೆಲಸ ಸಾಗಿದ್ರೆ ಅದನ್ನು ಅಗ್ರವೇಟ್ ಮಾಡುತ್ತೆ. ಈಗ ಹಾಗೆಲ್ಲಿದ್ರೆ ಯಂಗ್ ಏಜಲ್ಲೇ ಅಥವಾ ಚಿಕ್ಕ ಪ್ರಾಯದಲ್ಲೇ ಬರೋ ಚಾನ್ಸಸ್ ಇದೆ. ಹಾಗಿದ್ರೆ ಇವಾಗ ಅಕಸ್ಮಾತ್ ಆಗಿ ಆಫೀಸಲ್ಲಿ ವರ್ಕ್ ಮಾಡುವಂಥವ್ರು, ಇಲ್ಲ ಆಲ್ಮೋಸ್ಟ್ ಕೂತಲ್ಲೇ ಕೂತು ವರ್ಕ್ ಮಾಡುವವರು, ಇವರಿಗೆಲ್ಲ ರಿಸ್ಕ್ ಜಾಸ್ತಿ ಅಂತ ಹೇಳ್ತೀರಾ, ಹೇಗೆ? ಹೌದು, ಅದಕ್ಕೆ ತುಂಬ ಕಾರಣಗಳಿದೆ. ಇದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ. ಸೊ ಈಗ ಡೆಸ್ಕ್ ಜಾಬ್ ಮಾಡುವವರು, ಕುತ್ಕೊಳ್ಳೋರು, ತುಂಬ ಸಮಯ ಕುತ್ಕೊಂಡಿರ್ತಾರೆ, ಕಂಪ್ಯೂಟರಲ್ಲಿ ಇರ್ತಾರೆ, ಜಾಸ್ತಿ ನಡೆದಾಡ್ಲಿಕ್ಕೆ ಆಗೋದಿಲ್ಲ. ಅವ್ರದ್ದು ಏನಾಗುತ್ತೆ ಅಂದರೆ ಬಾಡಿಗೆ ಎಕ್ಸಸೈಸ್ ಸಿಗಲ್ಲ, ಜಾಯಿಂಟ್ ಸ್ಟಿಫ್ ಆಗುತ್ತೆ, ಅದೊಂದು. ಇನ್ನೊಂದು ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ, ಮಂಡಿ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ ಹಾಗೆ ತೂಕ ಜಾಸ್ತಿ ಆದಾಗ, ಅದು ಇನ್ನೊಂದು. ಮತ್ತು ಇನ್ನೊಂದು ಏನಂದರೆ ಇದು ಅವ್ರು ಜಾಸ್ತಿ ಎಕ್ಸಸೈಸ್ ಮಾಡೋದಿಲ್ಲ, ಐ ಮೀನ್ ಕುತ್ಕೊಂಡಿರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಸೊ ಹಾಗೆ ಮಸಲ್ಸ್, ನಿಮ್ಮ ಮಾಂಸ ಎಲ್ಲ ಗಟ್ಟಿಯಾಗಲ್ಲ, ಅಷ್ಟು ವೀಕ್ ಇರುತ್ತೆ. ಸೊ ಆ ಮಾಂಸ ವೀಕ್ ಇರುವಾಗ ಥೈ ಮಸಲ್ ಮಾಂಸ ನಾನು ಹೇಳಿದಲ್ಲ, ಈಗ ಕ್ವಾಡ್ರಿಸೆಪ್ಸ್ ಹ್ಯಾಮ್ಸ್ಟ್ರಿಂಗ್ಸ್ ಅದು ಸಹ ವೀಕ್ ಇರುತ್ತೆ. ಅದರಿಂದ ಮತ್ತೆ ಮಂಡಿ ಸವಿತ ಸಹ ಬರುತ್ತೆ ಹಾಗೆ ಮಸಲ್ಸ್ ವೀಕ್ ಇದ್ದರೆ. ಯಾಕೆಂದರೆ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ನಡೆಯುವಾಗ ಅಥವಾ ನಾರ್ಮಲ್ ಆಗಿ ಏನಾದರೂ ಕೆಲಸ ಮಾಡುವಾಗ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಮತ್ತು ಸವಿತ ಆಗುತ್ತೆ. ಓಕೆ, ಹಾಗಿದ್ರೆ ಇವಾಗ ಅಕಸ್ಮಾತ್ ಆಗಿ ಅವರು ತೂಕ ನಷ್ಟ ಮಾಡಿಕೊಂಡು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿದರೆ ಅಂಥವರಿಗೆ ರಿಸ್ಕ್ ಬರುವಂತಹ ಕಡಿಮೆ ಚಾನ್ಸಸ್ ಇರುತ್ತಾ, ಹೇಗೆ? ಅಬ್ಸಲ್ಯೂಟ್ಲಿ. ಲೈಕ್ ಈಗ ಅವರು ತೂಕವನ್ನು ಕಡಿಮೆ ಮಾಡಿದರೆ, ಬೊಜ್ಜು ಕಡಿಮೆ ಮಾಡಿದರೆ, ಎಕ್ಸಸೈಸ್ ಮಾಡಿದರೆ, ಅವರ ಥೈ ಮಸಲ್ಸ್ ಸ್ಟ್ರೆಂಥನ್ ಮಾಡಿದರೆ, ಈಗ ಕ್ವಾಡ್ರಿಸೆಪ್ಸ್ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಂಥನಿಂಗ್ ಎಲ್ಲ ಮಾಡಿದರೆ 100% ಕಡಿಮೆ ಆಗೋ ಚಾನ್ಸಸ್ ಇದೆ ಇನಿಷಿಯಲ್ ಫ್ಯೂ ಸ್ಟೇಜಸಲ್ಲಿ. ಅಂದರೆ ಅರ್ಲಿ ಟು ಮಾಡ್ರೇಟ್ ಸಂಧಿವಾದದ್ದು, ಇದು ಅಸ್ಥಿ ಸಂಧಿವಾದದ ಕಾಯಿಲೆಯಲ್ಲಿ ಇದು ಬೆಸ್ಟ್ ಟ್ರೀಟ್ಮೆಂಟ್. ಮಾತ್ರೆಗಳು ಜಸ್ಟ್ ಇದನ್ನು ಸಪೋರ್ಟ್ ಮಾಡುತ್ತೆ. ಸೊ ಇದು ಬೆಸ್ಟ್. ಲೇಟ್ ಸ್ಟೇಜಸಲ್ಲಿ ಇದು ಸಹ ಟು ಅ ಸರ್ಟನ್ ಎಕ್ಸ್ಟೆಂಟ್
ಸ್ವಲ್ಪ ಟು ಅ ಸರ್ಟನ್ ಎಕ್ಸ್ಟೆಂಟ್ ಹೆಲ್ಪ್ ಮಾಡುತ್ತೆ, ಮಾತ್ರ ಪೂರ್ತಿ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕಾಗೋದಿಲ್ಲ ಲೇಟ್ ಸ್ಟೇಜಸಲ್ಲಿ. ಇದು ತುಂಬ ಸಿವಿಯರ್ ಆದಾಗ ಅಸ್ಥಿ ಸಂಧಿವಾದದ ಕಾಯಿಲೆ, ಅದಕ್ಕೆ ಲಾಸ್ಟಿಗೆ ಆಪ್ರೇಷನ್ ಮಾಡಬೇಕಾದ ಬರ್ತದೆ. ಅದಕ್ಕೆ ನಾನು ಎಲ್ರಿಗೂ ನೋಡೋರಿಗೆ ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮ ನೋಡೋರಿಗೆ ಹೇಳ್ತಾ ಇದ್ದೇನೆ, ನಿಮಗೆ ಮಂಡಿ ನೋವು ಬಂದರೆ, ಮೊಳಕಾಲಿನ ನೋವು ಬಂದರೆ, ಊತ ಬಂದರೆ, ತುಂಬ ಸಮಯದಿಂದ ಹೋಗ್ತಾ ಇಲ್ಲ ಹಾಗೆ ಇದೆ ಅಂದರೆ ನಿಮ್ಮ ಹತ್ತಿರದ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಸ್ಟಾರ್ಟಿಂಗ್ ಸ್ಟೇಜಸಲ್ಲೇ ಅದನ್ನು ನಿಲ್ಲಿಸಿ. ಓಕೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ನೋವು ಬಂದ ತಕ್ಷಣ ಕೆಲವೊಂದು ಮೆಡಿಸಿನ್ಗಳಿರುತ್ತೆ, ಅವರಿಗೆ ಅವರೇ ಮೆಡಿಸಿನ್ ಮಾಡ್ಕೊಳ್ತಾರೆ. ಸೊ ಇದು ಎಷ್ಟು ಸರಿ ಅಂತೇಳಿ? ಸೊ ಇದು ನಾವು ಸಹ ನಮಗೆ ರೋಗಿಗಳು ಬಂದಾಗ ನಾವು ಸಹ ಅವರಿಗೆ ಪೇನ್ ಕಿಲ್ಲರ್ಸ್, ನೀವು ಹೇಳ್ತಾ ಇದ್ದೀರಲ್ಲ, ಪೇನ್ ಕಿಲ್ಲರ್ಸ್ ಕೊಡ್ತೇವೆ, ಈ ಮಾತ್ರೆ ಕೊಡ್ತೇವೆ. ಮಾತ್ರ ಅದು ತುಂಬ ಸಮಯಕ್ಕೆ ಕೊಡೋದು ಒಳ್ಳೆಯದಲ್ಲ. ಒಂದು 5 ದಿನದಿಂದ 1 ವಾರ ತಗೊಳ್ಬೋದು. ಅದಾದಮೇಲೆ ಅದು ಅಡ್ವೈಸ್ ಮಾಡೋದಿಲ್ಲ ನಾವು, ಅನ್ಲೆಸ್ ನಿಮ್ಮ ಡಾಕ್ಟ್ರು ಹೇಳಿದ್ದಾರೆ ಇದು ತೆಗಿಲಿಕ್ಕೆ. ನೀವೇ ಸೆಲ್ಫ್ ಮೆಡಿಕೇಟ್ ಮಾಡಬೇಡಿ, ನೀವೇ ನಿಮ್ಮಷ್ಟಕ್ಕೆ ಪೇನ್ ಕಿಲ್ಲರ್ಸ್ ಅಂತ ತಗೊಳ್ಬೇಡಿ. ತುಂಬ ಪೇನ್ ಕಿಲ್ಲರ್ಸ್ ಓವರ್ ಲಾಂಗ್ ಡ್ಯೂರೇಷನ್, ತುಂಬ ಸಮಯ ಇದು ತೆಗಿತಾ ಇದ್ದರೆ ನಿಮ್ಮ ಹೊಟ್ಟೆಗೆ ಡ್ಯಾಮೇಜ್ ಆಗ್ಬೋದು, ನಿಮ್ಮ ಕಿಡ್ನಿಗೆ ಡ್ಯಾಮೇಜ್ ಆಗ್ಬೋದು, ನಿಮ್ಮ ಲಿವರಿಗೆ ಡ್ಯಾಮೇಜ್ ಆಗ್ಬೋದು. ಸೊ ನಿಮ್ಮ ಡಾಕ್ಟ್ರು ಹೇಳಿದರೆ ಮಾತ್ರ ಪೇನ್ ಕಿಲ್ಲರ್ಸ್ ತಗೊಳ್ಳಿ, ಅವರು ಹೇಳಿದ ಡ್ಯೂರೇಷನಿಗೆ ಮಾತ್ರ ತಗೊಳ್ಳಿ. ಅವ್ರು ಎಷ್ಟು ಸಮಯ ನಿಮಗೆ ಮಾತ್ರೆ ತಗೊಳ್ಳಿಕ್ಕೆ ಹೇಳಿದ್ದಾರೆ ಅಷ್ಟೇ ಸಮಯ ತಗೊಳ್ಳಿ, ಜಾಸ್ತಿ ಕಡಿಮೆ ಮಾಡಬೇಡಿ. ಓಕೆ. ಇನ್ನು ಕೆಲವೊಂದು ಮೊಣಕಾಲಿನ ಅಸ್ಥಿ ಸಂಧಿವಾತಕ್ಕೆ ಹೈಲುರಾನಿಕ್ ಆಮ್ಲ ಇರ್ಬೋದು, ಇಲ್ಲ PRP ಅಂತಹ ಚುಚ್ಚುಮದ್ದುಗಳನ್ನು ಕೊಡ್ತಾರೆ. ಇದು ಎಷ್ಟು ಪರಿಣಾಮಕಾರಿ ಅಂತೇಳಿ? ಓಕೆ, ಇದು ಹೈಲುರಾನಿಕ್ ಆ್ಯಸಿಡ್ ಮತ್ತು PRP ಇಂಜೆಕ್ಷನ್ಸ್ ಅಂತ ಬರುತ್ತೆ. ಸೊ ಇದು ಎವಿಡೆನ್ಸ್ ಸ್ವಲ್ಪ ಮಿಕ್ಸ್ಡ್ ಇದೆ. ನಮ್ಮ ಸೈಂಟಿಫಿಕ್ ಲಿಟ್ರೇಚರಲ್ಲಿ ಮಿಕ್ಸ್ಡ್ ಅಂತ ಹೇಳ್ತೇವೆ. ಲೈಕ್ ಕೆಲವು ಸ್ಟಡೀಸಲ್ಲಿ ಅದು ಉಪಯೋಗ ಆಗುತ್ತೆ, ಕೆಲವುದಲ್ಲಿ ಜಾಸ್ತಿ ಉಪಯೋಗ ಆಗಲ್ಲ ಅಂತ ಸಹ ಹೇಳಿದ್ದಾರೆ. ಸೊ ನಾನೇನು ನೋಡಿದ್ದೀನಿ ಅಂದರೆ, ನನ್ನ ಪ್ರಾಕ್ಟೀಸಲ್ಲಿ ಅದು ಸ್ಟಾರ್ಟಿಂಗ್ ಸ್ಟೇಜಸ್, ಮೈಲ್ಡ್ ಟು ಮಾಡ್ರೇಟ್ ಸಂಧಿವಾದದ ಕಾಯಿಲೆಯಲ್ಲಿ ಸ್ಟಾರ್ಟಿಂಗ್ ಸ್ಟೇಜಸ್ ಇದು ಅಸ್ಥಿ ಸಂಧಿವಾದ ಕಾಯಿಲೆದು ಹೆಲ್ಪ್ ಆಗುತ್ತೆ. ಅವರ ಲಕ್ಷಣಗಳೆಲ್ಲ ಕಡಿಮೆ ಆಗುತ್ತೆ ಇದು ಅಸ್ಥಿ ಸಂಧಿವಾದ ಕಾಯಿಲೆದು. ಈಗ ಊತ, ನೋವು, ಸ್ಟಿಫ್ನೆಸ್ ಇನಿಷಿಯಲ್ ಒಂದು 3-4 ತಿಂಗಳು ಕಡಿಮೆ ಇರ್ಬೋದು, ಮತ್ತೆ ಇನ್ನೊಮ್ಮೆ ಮುಂಚೆಯಾಗಿ ಆಗುವ ಚಾನ್ಸಸ್ ಇದೆ. ತುಂಬ ನೋಡಿದ್ದೇವೆ ನಾವು ಹಾಗೆ ಆಗೋದು. ಸೊ ಇದು ಫೈನಲ್ ಟ್ರೀಟ್ಮೆಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಇದು ಮಾತ್ರೆಗಳಲ್ಲಿಲ್ಲ, ಚುಚ್ಚುಮದ್ದಲ್ಲೇ ಕಡಿಮೆ ಆಗೋದಿಲ್ವಾ? ಶಸ್ತ್ರಚಿಕಿತ್ಸೆ ಯಾವಾಗ ಬೇಕಾಗತ್ತೆ ಅಂತ? ಸೊ ಮಾತ್ರೆ ಮತ್ತು ಇದು ಇಂಜೆಕ್ಷನ್ ಅಂಡ್ ಸಪೋರ್ಟಿವ್ ನಾನು ಹೇಳಿದೆ ಅಲ್ಲ, ಫಸ್ಟ್ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಚೇಂಜಸ್. ನೀವು ದಿನದಿಂದ ದಿನಕ್ಕೆ ಏನು ಕಾರ್ಯಗಳು ಮಾಡ್ತೀರಿ ಅದು ಇದಕ್ಕೆ ತುಂಬ ಇಂಪಾರ್ಟೆಂಟ್. ನಿಮ್ಮ ತೂಕ ಕಡಿಮೆ ಆಗಬೇಕು, ನಿಮ್ಮ ಮಾಂಸ ಗಟ್ಟಿ ಆಗಬೇಕು, ನಿಮ್ಮ ಥೈ ಮಸಲ್ಸ್ ಗಟ್ಟಿ ಆಗಬೇಕು, ಕ್ವಾಡ್ರಿಸೆಪ್ಸ್, ಹ್ಯಾಮ್ಸ್ಟ್ರಿಂಗ್ಸ್. ನಾನು ಇನ್ನೊಮ್ಮೆ ಇದನ್ನು ರಿಪೀಟ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ತುಂಬ ಕೇಸಸ್ ಆಫ್ ಇದು ಮಂಡಿ ನೋವು ಇದರಿಂದಲೇ ಕಡಿಮೆ ಆಗುತ್ತೆ. ನಿಮ್ಮ ಥೈ ಮಸಲ್ಸ್ ಇದು ಮಾಂಸ ಗಟ್ಟಿ ಆದರೆ, ಸ್ಟ್ರಾಂಗ್ ಆದರೆ ಅದರಿಂದಲೇ ಕಡಿಮೆ ಆಗುತ್ತೆ. ಸೊ ಅದು ಫಸ್ಟ್. ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ಎಕ್ಸಸೈಸ್, ವ್ಯಾಯಾಮ, ಇದೆರಡು ಮಾಡಲೇಬೇಕು. ನಿಮ್ಮ ಮಾತ್ರೆ, ಇಂಜೆಕ್ಷನ್ ಎಲ್ಲ ಸಪೋರ್ಟ್ ಮಾಡುತ್ತೆ ಇದಕ್ಕೆ. ಶಸ್ತ್ರಚಿಕಿತ್ಸೆ ನಾವು ಲಾಸ್ಟ್ ಸ್ಟೇಜಲ್ಲಿ ಹೋಗ್ತೀವಿ, ಏನೂ ವರ್ಕ್ ಆಗ್ತಾ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇದ್ದಾರೆ, ವ್ಯಾಯಾಮ ಮಾಡ್ತಾ ಇದ್ದಾರೆ, ತೂಕ ಕಡಿಮೆ ಮಾಡಿದ್ದಾರೆ, ಆದರೂ ನೋವು ಹೋಗ್ತಿಲ್ಲ, ಆಗಿಂದ ಹಾಗೇ ಇದೆ, ಪ್ಲಸ್ ಕಾಲು ಸ್ವಲ್ಪ ಡೊಂಕ್ ಆಗ್ತಾ ಇದೆ, ಹಾಗೆ ಎಲ್ಲ ಅಂತ ಹೇಳಿದರೆ ಮತ್ತೆ ಲಾಸ್ಟ್ ಸ್ಟೇಜ್ ನಾವು ನೀ ರಿಪ್ಲೇಸ್ಮೆಂಟ್ ಮಾಡ್ತೀವಿ, ಅಥವಾ ನೀ ಆರ್ಥ್ರೋಪ್ಲಾಸ್ಟಿ ಅಂತ ಹೇಳ್ತೀವಿ ಇದಕ್ಕೆ. ಇವಾಗ ರಿಪ್ಲೇಸ್ಮೆಂಟ್ ಬಗ್ಗೆ ಆವಾಗಲೇ ಹೇಳಿದ್ರಿ ನೀವು, ಯಾವ ಟೈಮಲ್ಲಿ ಅದು ಯಾವ ಸೂಚನೆಗಳನ್ನು ನೀಡುತ್ತೆ ಮೊಣಕಾಲನ್ನ ಬದಲಿ ವ್ಯವಸ್ಥೆಗೆ? ಸೊ ನಾನು ಮುಂಚೆ ಹೇಳಿದಾಗೆ ನಾವು ಇದು ಟೋಟಲ್ ನೀ ಆರ್ಥ್ರೋಪ್ಲಾಸ್ಟಿ ಅಥವಾ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಹೇಳ್ತೀವಲ್ಲ, ಅದು ಲಾಸ್ಟ್ ಪ್ರೊಸೀಜರ್. ಏನು ಉಪಯೋಗ ಆಗಲಿಲ್ಲದ್ರೆ, ಏನು ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಉಪಯೋಗ ಆಗಲಿಲ್ಲದ್ರೆ ಲಾಸ್ಟಿಗೆ ಮಾಡೋದು ಈ ಸರ್ಜರಿ. ಸೊ ಇದು ಕೆಲವು ಇಂಡಿಕೇಶನ್ಸ್ ಇರುತ್ತೆ ಈ ಸರ್ಜರಿ ಮಾಡೋಕ್ಕೆ. ಒಂದೇನಂದರೆ ಅದೇ ನಾನು ಹೇಳಿದ್ದು, ಏನೂ ಉಪಯೋಗ ಆಗ್ತಿಲ್ಲ, ಏನು ಮಾಡಿದ್ರು ಅದು ನೋವು ಕಡಿಮೆ ಆಗ್ತಿಲ್ಲ, ಹಾಗೆ ಇದೆ, ಪೇಷಂಟ್ಗೆ ಇನ್ನೂ ತೊಂದರೆ ಆಗ್ತಾ ಇದೆ, ನಡೆಯೋಕ್ಕೆ ತೊಂದರೆ ಆಗ್ತಾ ಇದೆ, ಡೈಲಿ ಕೆಲಸ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ, ಹಾಗೆಲ್ಲ ಇರುವಾಗ ಲಾಸ್ಟ್ ನಾವು ಅವರಿಗೆ ನೀ ರಿಪ್ಲೇಸ್ಮೆಂಟ್ ಸಜೆಸ್ಟ್ ಮಾಡ್ತೀವಿ. ಇನ್ನೊಂದು ಏನಂದರೆ, ಅವರ ಕಾಲು ಡೊಂಕ್ ಆಗ್ತಾ ಉಂಟು, ಕೆಲವರಿಗೆ ವಯಸ್ಸಾದಾಗೆ ಈ ಆರ್ಥ್ರೈಟಿಸಿಂದ ಕಾಲು ಡೊಂಕಾಗುತ್ತೆ, ಅದನ್ನು ಬೌ ಲೆಗ್ಸ್ ಅಥವಾ ನಾಕ್ ನೀಸ್ ಅಂತ ಹೇಳ್ತೇವೆ, ಆಯಿತಾ. ಅಥವಾ ಎರಡು ಮಂಡಿ ಒಟ್ಟಿಗೆ ಟಚ್ ಆಗ್ತಾ ಉಂಟು, ಅದು ನಾಕ್ ನೀಸ್. ಇನ್ನೊಂದು ಡೊಂಕ್ ಆಗ್ತಾ ಉಂಟು ಅಂತ ಹೇಳಿದರೆ ಅದು ಬೌ ಲೆಗ್ಸ್ ಅಂತ ಹೇಳ್ತೇವೆ. ಸೊ ಅದಿರುವಾಗ ಇದು ಡಿಫಾರ್ಮಿಟಿ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದಿರುವಾಗ ಅವರಿಗೆ ನಾವು ಇದು ಅಸ್ಥಿ ಸಂಧಿವಾದ ಕಾಯಿಲೆ ಜೊತೆ ಇದ್ದರೆ ಅದು ಸಜೆಸ್ಟ್ ಮಾಡ್ತೀವಿ ನೀ ರಿಪ್ಲೇಸ್ಮೆಂಟಿಗೆ. ಬೇರೆ ಕಾರಣಗಳೇನೆಂದರೆ, ಈಗ
ಕೆಲವರಿಗೆ ಯಂಗ್ ಏಜಲ್ಲಿ ಈಗ ಲಿಗಮೆಂಟ್ ಇಂಜುರಿ ಆಗಿರುತ್ತೆ, ನೀ ಜಾಯಿಂಟ್ ಇದು ಮಾಂಸದು ಸ್ವಲ್ಪ ಪೆಟ್ಟಾಗಿರುತ್ತೆ, ಅವರು ಅದನ್ನು ಇಗ್ನೋರ್ ಮಾಡಿರ್ತಾರೆ, ಏನು ಟ್ರೀಟ್ಮೆಂಟ್ ತಗೊಂಡಿರಲ್ಲ, ಅದು ರಿಪೇರ್ ಮಾಡಿಸಿರಲ್ಲ ಅಥವಾ ರೀಕನ್ಸ್ಟ್ರಕ್ಷನ್ ಆಗಿರಲ್ಲ. ಸೊ ಅದಾದಮೇಲೆ ಟೈಮ್ ಹೋದಾಗೆ ಅದು ಸೌತ ಹೋಗುತ್ತೆ, ಯಾಕೆಂದರೆ ಅಲ್ಲಿ ಸಪೋರ್ಟ್ ಇಲ್ಲ ನೀ ಜಾಯಿಂಟಿಗೆ, ಅದು ಸೌತ ಹೋಗುತ್ತೆ. ಅದು ತುಂಬ ಸೌತ ಹೋಗೋದಾಗ ಲಾಸ್ಟಿಗೆ ಏನು ರಿವರ್ಸ್ ಮಾಡಲಿಕ್ಕಾಗಲಿಲ್ಲದ್ರೆ ಇದು ಲಾಸ್ಟಿಗೆ ನೀ ರಿಪ್ಲೇಸ್ಮೆಂಟೇ ಮಾಡಬೇಕು. ಸೊ ಇಂಥ ಕಂಡೀಷನ್ಸಲ್ಲಿ ನಾವು ಲಾಸ್ಟಿಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯೇ ಮಾಡ್ತೀವಿ. ಏನು ಉಪಯೋಗ, ಏನು ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್, ನಿಮ್ಮ ಮಾತ್ರೆ ನಿಮ್ಮ ಫಿಸಿಯೋಥೆರಪೀಸ ವರ್ಕ್ ಆಗ್ತಿಲ್ಲ, ಏನು ಮಾಡಿದರೂ ನೋವು ಕಡಿಮೆ ಆಗ್ತಾ ಇಲ್ಲ, ಡಾಕ್ಟ್ರೇ ನನ್ನ ದಿನದ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ನನಗೆ ಮೇಲೆ ಕೆಳಗೆ ಹತ್ತಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ ಸರಿಯಾಗಿ, ಹಾಗೆ ಹೇಳಿದರೆ ನಾವು ನೀ ರಿಪ್ಲೇಸ್ಮೆಂಟ್ ಸಜೆಸ್ಟ್ ಮಾಡ್ತೀವಿ ಅವರಿಗೆ. ಓಕೆ, ಈ ಬದಲಿ ವ್ಯವಸ್ಥೆ ಅನ್ನೋದು ಎಷ್ಟು ಸುರಕ್ಷಿತ ಅಂತ? ಅದೇ ತುಂಬ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಜನರಿಗೆ. ಇದು ಹೈ ರಿಸ್ಕ್ ಸರ್ಜರಿ, ದೊಡ್ಡ ಸರ್ಜರಿ, ಇದು ಸರ್ಜರಿ ಆದಮೇಲೆ ಜಾಸ್ತಿ ನಡೆಯೋಕ್ಕಾಗಲ್ಲ, ಜನರಿಗೆ ನೋವು ತುಂಬ ಇರುತ್ತೆ, ಇದು ಇಂಪ್ಲಾಂಟ್ ಅಥವಾ ಪ್ರಾಸ್ಥೆಸಿಸ್ ಹಾಕಿದ್ದು ತುಂಬ ವರ್ಷ ಬರಲ್ಲ, ಅದು ಸೌದೋಗುತ್ತೆ. ಈಗ ತುಂಬ ಮಿಸ್ಕಾನ್ಸೆಪ್ಷನ್ಸ್ ಇರುತ್ತೆ ಜನರಿಗೆ. ನಮಗೆ ಇದು ವೆರಿ ಕಾಮನ್ ಕ್ವಶನ್ಸ್, ಇದು ನಮ್ಮ ಪೇಷಂಟ್ಸ್ ಬಂದು ನಮಗೆ ಕೇಳೋದು, ಎಷ್ಟು ಸೇಫ್, ಎಷ್ಟು ಸಕ್ಸಸ್ಫುಲ್ ಇರುತ್ತೆ ಆಪ್ರೇಷನ್. ನಾನು ನಿಜವಾಗಿ ಹೇಳಿದರೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಸರ್ಜರೀಸ್ ಇನ್ ಆರ್ಥೋಪೆಡಿಕ್ಸ್. ನಮ್ಮ ಫೀಲ್ಡಲ್ಲಿ ಈ ಸರ್ಜರಿ ನಾನು ತುಂಬ ನೋಡಿದ್ದೇನೆ, ವೆರಿ ರೇರ್ಲಿ ಫೇಲ್ ಆಗುತ್ತೆ, ಮಾತ್ರ ತುಂಬ ಪೇಷಂಟ್ಸಿಗೆ ಉಪಯೋಗ ಆಗಿ ಅವರು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರದ್ದು ಮೂಮೆಂಟ್ ವಾಪಸ್ ಬಂದಿದೆ, ಅವರ ದಿನದ ಕೆಲಸ ಮಾಡಲಿಕ್ಕೆ ಆಗ್ತಾ ಇದೆ ಅವರಿಗೆ. ನಾನು ತುಂಬ ಕಡಿಮೆ ಸರ್ಜರಿ ನೋಡಿದ್ದೇನೆ ವೇರ್ ದ ಸರ್ಜರಿ ಹ್ಯಾಸ್ ಫೇಲ್ಡ್, ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಸೊ ಇದು ನಾನು ಒಂದು ಸರ್ಜರಿ ಹೇಳ್ತೇನೆ ವಿಚ್ ಇಸ್ ವೆರಿ ಸಕ್ಸಸ್ಫುಲ್ ಇನ್ ದ ಆರ್ಥೋಪೆಡಿಕ್ ಫೀಲ್ಡ್. ಓಕೆ, ಇನ್ನು ಈ ಬದಲಿ ವ್ಯವಸ್ಥೆ ಮಾಡಿದ ತಕ್ಷಣ ಅವರಿಗೆ ನಡಿಬಹುದಾ? ಇದು ಎಷ್ಟು ಕಾಲ ಬರುತ್ತೆ ಅಂತ? ಓಕೆ, ಸೊ ಈಗ ನೀ ರಿಪ್ಲೇಸ್ಮೆಂಟ್ ಮಾಡಿದ ಮೇಲೆ ನಾವು ಏನು ಕಾಂಪ್ಲಿಕೇಶನ್ ಇಲ್ಲದಿದ್ದರೆ ನಾರ್ಮಲ್ ಆಗಿ ಎಲ್ಲ ಸರಿಯಾಗಿ ಹೋಯ್ತು ಆಪ್ರೇಷನ್ ಅಂತ ಹೇಳಿದರೆ ಪೇಷಂಟ್ಗೆ ನಾವು 24 ಗಂಟೆಯಲ್ಲೇ ಮರುದಿನವೇ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಪೂರ್ತಿ ಭಾರ ಹಾಕಿ ವಾಕರ್ ಜೊತೆ ಫಿಸಿಯೋಥೆರಪಿ ಒಟ್ಟಿಗೆ ಪೂರ್ತಿ ಭಾರ ಹಾಕಿ ಆ ಕಾಲ ಮೇಲೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿಸ್ತೇವೆ. ಅವರಿಗೆ ತುಂಬ ನೋವಿದ್ರೆ ನಾವು ನಿಧಾನವಾಗಿ ಹೋಗ್ತೇವೆ, ಮಾತ್ರ ಯೂಶ್ವಲಿ ಮರುದಿನವ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅವರಿಗೆ. ಅವರ ರಿಪ್ಲೇಸ್ಮೆಂಟ್ ನಂತರ ಅವರ ಜೀವನ ಶೈಲಿ ಯಾವ ರೀತಿಯಾಗಿರಬೇಕಾಗತ್ತೆ? ನಿಮ್ಮ ಪ್ರೀವಿಯಸ್ ಕ್ವಶನಲ್ಲಿ ನೀವು ಅದು ಎಷ್ಟು ಬಾಳಕೆ ಬರುತ್ತೆ ಅಂತ ಕೇಳಿದ್ರಲ್ಲ, ಅದೊಂದು ಹೇಳ್ತೇನೆ ಫಸ್ಟಿಗೆ. ಸೊ ಈ ನೀ ಪ್ರಾಸ್ಥೆಸಿಸ್ ಹೇಳ್ತೇವೆ ನಾವು ಅದಕ್ಕೆ. ಸೊ ಅದು ಯೂಶ್ವಲಿ ಈಸಿಲಿ 15ರಿಂದ 20 ವರ್ಷವರೆಗೆ ಬರುತ್ತೆ. ಅದರ ಇದು ಏನು ಏಜ್, ಅದರದ್ದು ಲಿಮಿಟ್. ಕೆಲವು ಪೇಷಂಟ್ಸಿಗೆ ಅದಕ್ಕಿಂತ ಜಾಸ್ತಿ ಸಹ ಹೋಗುತ್ತೆ, 20 ವರ್ಷಕ್ಕಿಂತ ಜಾಸ್ತಿ ಸಹ ರಿಪ್ಲೇಸ್ಮೆಂಟ್ ಪ್ರಾಸ್ಥೆಸಿಸ್ ಹಾಗೆ ಉಳಿಯುತ್ತೆ, ಏನೂ ಆಗಲ್ಲ ಅದಕ್ಕೆ. ಸೊ ಸಂಕೋಚ ಪಡಬೇಡಿ ಈ ಸರ್ಜರಿ ಬಗ್ಗೆ, ತುಂಬ ಅನುಕೂಲವಾದ ಆಪ್ರೇಷನ್ ಇದು. ನಿಮ್ಮ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡಿದರೆ ಭಯಪಡೋಕ್ಕೆ ಏನು ಕಾರಣವಿಲ್ಲ. ನಾನೇ ಹೇಳ್ತೇನೆ, ನಿಮ್ಮ ಮೊದಲಿನಾಗೆ ನಿಮ್ಮ ಆ್ಯಕ್ಟಿವಿಟೀಸ್ ನೀವು ಮಾಡ್ಬೋದು. ನಿಮ್ಮ ಮುಂದಿನ ಕ್ವಶನ್ ಏನು ಕೇಳಿದ್ರಿ? ಅದು ಎಷ್ಟು ಟೈಮ್ ಬರುತ್ತೆ ಅಂತ ಕೇಳಿದೆ. ಅದಾದ್ಮೇಲೆ ಅವ್ರನ್ನ ತದನಂತರ ಇವಾಗ ಬದಲಿ ವ್ಯವಸ್ಥೆ ಆದ ನಂತರ ಅವರು ಮತ್ತೆ ಮುಂದಿನ ಜೀವನ ಶೈಲಿ ಮಾಡಬಹುದಾ, ಹೇಗೆ ಅಂತ? ಹೌದು, ಅವರು ಮುಂಚೆ ಏನೆಲ್ಲ ಮಾಡ್ತಾ ಇದ್ರು, ಅವರ ಮಂಡಿ ಸವಿತ ಅಥವಾ ಮೊಳಕಾಲಿನ ಸವಿತ ಬರುವ ಮುಂಚೆ ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಎಲ್ಲ ಇನ್ನೊಮ್ಮೆ ಮಾಡ್ಬೋದು. ಮೆಟ್ಲತ್ಬೋದು, ನಾರ್ಮಲ್ ಆಗಿ ನಡಿಬೋದು, ಓಡಾಡ್ಬೋದು, ನೆಲದಲ್ಲಿ ಸಹ ಕುತ್ಕೊಳ್ಬೋದು, ಇದೆಲ್ಲ ಮಾಡ್ಬೋದು. ಮುಂಚೆಯಾಗಿ ಕೆಲಸ ಏನಿರುತ್ತೆ, ದಿಸ್ ಈಸ್ ಆಫ್ಟರ್ ಕಂಪ್ಲೀಟ್ ರಿಕವರಿ. ನಾನು ಹೇಳ್ತಾ ಇದ್ದೀನಿ, ಒಂದು 3 ತಿಂಗಳಾದಮೇಲೆ ಎಲ್ಲ ನಾರ್ಮಲ್ ಆಗಿ ಕೆಲಸ ಮಾಡ್ಬೋದು. ಯೂಶ್ವಲಿ ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಥವಾ ಅವರ ಡೈಲಿ ಏನೆಲ್ಲ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಅದಕ್ಕೆ ಏನು ಅಡ್ಡ ಬರಲ್ಲ. ಸೊ ಮಾಡ್ಬೋದು, ಎವ್ರಿ ಆಕ್ಟಿವಿಟಿ ಮಾಡ್ಬೋದು. ಇವಾಗ ಕೆಲವೊಂದು ಪೇಷಂಟ್ಗಳಲ್ಲಿರ್ಬೋದು, ಜನರ ಸಾಮಾನ್ಯರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿರುತ್ತೆ. ಅಂತಹ ಒಂದು ತಪ್ಪು ಕಲ್ಪನೆಗಳು ಯಾವುವು ಅಂತ? ಅದೇ ಕೆಲವು ತಪ್ಪು ಕಲ್ಪನೆಗಳು ಏನಂದರೆ, ಅದೇ ಇದು ಹೈ ರಿಸ್ಕ್ ಸರ್ಜರಿ, ದೊಡ್ಡ ಆಪರೇಷನ್, ಮೂಳೆ ತೆಗೆದು ಇನ್ನೊಂದು ಮೆಟಲ್ ಹಾಕ್ತಾ ಇದ್ದಾರೆ ಮಂಡಿ ಮೇಲೆ. ಇದು ಕೇಳುವಾಗ ತುಂಬಾ ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬೋದು, ತುಂಬಾ ದೊಡ್ಡ ಆಪರೇಷನ್ ಅಂತ. ಮೇಜರ್ ಸರ್ಜರಿಯೇ ಮಾತ್ರ. ಏನ್ ಮಾಡ್ತಾರೆ ಹಾಗಿದ್ರೆ? ಸೊ ಏನಾಗುತ್ತೆ ಅಂದ್ರೆ, ಈಗ ಸೌದೋದ ಮೂಳೆ, ಈಗ ಕಾರ್ಟಿಲೇಜ್ ನಾನು ಹೇಳಿದೆ ಅಲ್ಲ, ಮೂಳೆದು ಕವರಿಂಗ್ ಇರುತ್ತೆ, ಅದು ಪೂರ್ತಿ ಹೋಗುತ್ತೆ ನಾವು ನೀ ರಿಪ್ಲೇಸ್ಮೆಂಟ್
ಮಂಡಿ ನೀ ರಿಪ್ಲೇಸ್ಮೆಂಟ್ಗೆ ಮಂಡಿ ಓಪನ್ ಮಾಡ್ತೀವಲ್ಲ ಆಗ ಕಾರ್ಟಿಲೇಜ್ ಫುಲ್ ಹೋಗುತ್ತೆ. ಸೊ ಆ ಕಾರ್ಟಿಲೇಜ್ ಸೌತೋದ ಮೂಳೆ ಅದನ್ನೆಲ್ಲ ತೆಗೆದು ಕಟ್ ಮಾಡಿ ನಾವು ಮತ್ತೆ ಅದರ ಮೇಲೆ ಸ್ವಲ್ಪ ಸಿಮೆಂಟ್ ಇರ್ತದೆ, ಬೋನ್ ಸಿಮೆಂಟ್ ಅಂತ ಹೇಳ್ತೇವೆ, ಆ ಬೋನ್ ಸಿಮೆಂಟ್ ಹಾಕಿ ಮತ್ತೆ ಈ ಇಂಪ್ಲಾಂಟ್ಸ್ ಅನ್ನು ಫಿಕ್ಸ್ ಮಾಡ್ತೇವೆ. ಜಾಯಿಂಟ್ ಇದು 2 ಕಡೆ ಸಹ, ಮೇಲೆ ಸಹ ಕೆಳಗೆ ಸಹ ಈ ಮೆಟಲ್ ಪ್ರಾಸೆಸಸ್ ಇರ್ತದೆ ಅಥವಾ ಇಂಪ್ಲಾಂಟ್, ಅದಲ್ಲಿ ಸಿಮೆಂಟ್ ಮೇಲೆ ಹಾಕಿ ಫಿಕ್ಸ್ ಮಾಡ್ತೇವೆ. ಮತ್ತೆ ಮರುದಿನವೇ 24 ಗಂಟೆ ಆದಮೇಲೆ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಪೇಷಂಟ್ಗೆ. ಓಕೆ, ಇವಾಗ ಅಕಸ್ಮಾತ್ ಆಗಿ ಅಸ್ಥಿ ಸಂಧಿವಾತ ಇದ್ದವರು ಅವರು ವಾಕಿಂಗ್ ಎಲ್ಲ ವ್ಯಾಯಾಮ ಎಲ್ಲ ಮಾಡಬಹುದಾ ಹೇಗೆ? ಎಸ್, ಆಫ್ ಕೋರ್ಸ್. ಅದು ಅಸ್ಥಿ ಸಂಧಿವಾತ ಇರುವವರು ವಾಕಿಂಗ್ ಮಾಡ್ಬೋದು. ಮಾತ್ರ ನಾನು ಯೂಶ್ವಲಿ ಬರೀ ಪೇಷಂಟ್ಸ್ಗೆ ಫ್ಲಾಟ್ ಸರ್ಫೇಸಲ್ಲಿ ನಡಿಲಿಕ್ಕೆ ಹೇಳ್ತೇನೆ. ನಾನು ಹೇಳಿದೆಲ್ಲ, ಇದು ಮೇಲೆ ಮೆಟ್ಲು ಮೇಲೆ ಅಥವಾ ಮೆಟ್ಲಿನ ಕೆಳಗೆಲ್ಲ ಹೋದರೆ ಮಣ್ಣಿ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದು ಅವರಿಗೆ ನೋವು ಜಾಸ್ತಿ ಆಗ್ಬೋದು. ಈಗ ಊತ, ನೋವು, ಸ್ಟಿಫ್ನೆಸ್ ಎಲ್ಲ ಇನ್ಕ್ರೀಸ್ ಆಗ್ಬೋದು. ಅದಕ್ಕೆ ಫ್ಲಾಟ್ ಸರ್ಫೇಸಸ್ ಅಲ್ಲಿ ನಡೆಯೋದು ಬೆಸ್ಟ್. ಅಂದರೆ ಮೇಲೆ ಕೆಳಗೆ ಇರದ ಸರ್ಫೇಸಸ್ ಅಲ್ಲಿ ನಡೆಯೋದು ಬೆಸ್ಟ್. ಅದರೊಟ್ಟಿಗೆ ಫಿಸಿಯೋಥೆರಪಿ ಸಹ ಮಾಡಬೇಕು. ನಿಮ್ಮ ಥೈ ಮಸಲ್ಸ್, ಇದು ಥೈ ಮಾಂಸ ಅದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಇದು 2 ಒಟ್ಟಿಗೆ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಓಕೆ, ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಕಾಲುಗಳಲ್ಲಿ ಕೆಲವೊಂದು ಕಟ್ ಅಂತ ಸೌಂಡ್ ಎಲ್ಲ ಬರುತ್ತೆ. ಕಾಲು ಚಾಚುವಾಗ ಇರ್ಬೋದು, ಕುತ್ಕೊಳ್ಳುವಾಗ ಇರ್ಬೋದು, ಅಂತಹ ಸೌಂಡ್ ಬಂದರೆ ಅದು ತುಂಬ ಎಫೆಕ್ಟ್ ಆಗುತ್ತಾ ಹೇಗೆ? ಇನ್ನು ಲಟಿಕೆ ತೆಗೆಯೋದು ಎಷ್ಟು ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ? ಸೊ ಈಗ ಈ ಮೊಳಕಾಲಿನಲ್ಲಿ ಈಗ ನಡೆಯುವಾಗ ಸೌಂಡ್ ಬಂದರೆ, ಕ್ಲಿಕ್ಸ್ ಬಂದರೆ, ಸೌಂಡ್ ಎಲ್ಲ ಬಂದರೆ ಅದು ತುಂಬ ಕಾಮನ್. ಅದು ನಿಮಗೆ ನೋವು ಏನಿಲ್ಲದಿದ್ದರೆ, ಅದರೊಟ್ಟಿಗೆ ಊತ ಏನು ಬರ್ತಾ ಇಲ್ಲ, ನೋವಿಲ್ಲ, ಹಾಗೆ ರ್ಯಾಂಡಮ್ ಆಗಿ ನಡೆಯುವಾಗ ಹೀಗೆ ಸೌಂಡ್ ಬರ್ತಾ ಇದೆ ಅಂತ ಎನಿಸ್ತದೆ, ಭಯ ಪಡೋದೇನಿಲ್ಲ. ಅದು ನಾರ್ಮಲ್. ಅದು ಕೆಲವರಿಗೆ ಆಗುತ್ತೆ, ಅದು ನಾರ್ಮಲ್ಲೇ ಪಕ್ಕ. ಮಾತ್ರ ಈ ನಡೆಯುವಾಗ ಸೌಂಡ್ ಬರ್ತಾ ಉಂಟು, ಮಾತ್ರ ನೋವು ಸಾಕ್ತಾ ಇದೆ, ಊತ ಬರ್ತಾ ಇದೆ, ಕಾಲು ಕೆಂಪಾಗ್ತಾ ಇದೆ, ಇದೆಲ್ಲ ಸ್ಟಿಫ್ ಆಗ್ತಾ ಇದೆ, ಇದೆಲ್ಲ ನೀವು ನೋಡಿದರೆ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಸ್ವಲ್ಪ ಸಲಹೆ ತಗೊಳ್ಳಿ ಏನು ಮಾಡಬೇಕಂತ ಇದಕ್ಕೆ. ಇಲ್ಲದ್ರೆ ಭಯ ಪಡೋದು ಏನೂ ಇಲ್ಲ, ನಾರ್ಮಲ್ ಆಗಿ ಕ್ಲಿಕ್. ಇನ್ನು ಕೆಲವರಿಗೆ ಮಸಲ್ಸ್ ಎಲ್ಲ ಕ್ಯಾಚ್ ಆಗುತ್ತಲ್ಲ, ಸೊ ಅಂಥ ಸಮಯದಲ್ಲಿ ಅದು ಏನಾದರೂ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ಮಸಲ್ ಕ್ಯಾಚ್ ಆದಾಗ ಅಂದರೆ ಏನಾದರೂ ಹಿಡ್ಕೊಂಡಾಗ ಆಗೋದು, ಕಾಲೆಲ್ಲ ಅದೇ ಸ್ಟಿಫ್ ಆಗುತ್ತೆ ಕೆಲವೊಮ್ಮೆ. ಹಾಂ, ಸೊ ನಾನು ಹೇಳಿದಲ್ಲ, ಈಗ ನಿಮ್ಗೆ ಏನೋ ಕಟ್ ಸೌಂಡ್ ಬರ್ತಾ ಇದೆ ನಡೆಯುವಾಗ, ಮತ್ತೆ ಮಂಡಿ ಅಲ್ಲೇ ಕ್ಯಾಚ್ ಹಿಡಿತಾ ಇದೆ, ಮತ್ತೆ ನೋವು ಸಹ ಬರ್ತಾ ಇದೆ, ಊತ ಸಹ ಬರ್ತಾ ಇದೆ, ಆಗಿದ್ರೆ ಮೆನಿಸ್ಕಲ್ ಇಂಜುರಿ ಇರ್ಬೋದು. ಲಾಕ್ ಆಗ್ತಾ ಉಂಟು ನೀ ಜಾಯಿಂಟ್, ನಿಮ್ಗೆ ಇನ್ನೊಮ್ಮೆ ಬೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ, ಆಗಿದ್ರೆ ಮೆನಿಸ್ಕಲ್ ಇಂಜುರಿ ಇರ್ಬೋದು, ಕಾರ್ಟ್ಲೇಜ್ ಇಂಜುರಿ ಒಟ್ಟಿಗೆ. ಸೊ ಹಾಗೆಲ್ಲ ಇರುವಾಗ ನೀವು ನಿಮ್ಮ ಡಾಕ್ಟ್ರಿಗೆ ಹೋಗಿ ತೋರಿಸಿ. ಅವರು ಎಕ್ಸ್ರೇ ಅಥವಾ MRI ಸ್ಕ್ಯಾನ್ ಮಾಡಿ ನೋಡ್ತಾರೆ ನಿಮ್ಗೆ ಎಕ್ಸಾಕ್ಟ್ಲಿ ಏನಾಗಿದೆ ಅಂತ. ಸೊ ಎಕ್ಸ್ರೇ ಮಾಡ್ಬೇಕಾದ್ರೆ ಎಲ್ಲ ಗೊತ್ತಾಗತ್ತಾ ಹೇಗೆ ಅಂತ? ಸೊ ಈಗ ಎಕ್ಸ್ರೇ ಫಸ್ಟಿಗೆ ನಾವು ತೆಗೆದಾಗ ಇದಕ್ಕೆ ನಮಗೆ ಇದು ಮೊಳಕಾಲಿನ ಅಸ್ಥಿ ಸಂಧಿವಾದ ಕಾಯಿಲೆಯಲ್ಲಿ ನಾವು ಸ್ಟ್ಯಾಂಡಿಂಗ್ ಎಕ್ಸ್ರೇಸ್ ಅಂತ ತೆಗಿತೀವಿ. ಪೇಷಂಟ್ ನಿಂತ್ಕೊಳ್ಬೇಕು, ಅದು ಬಾಡಿದು ಪ್ರೆಷರ್ ಎಲ್ಲ ಮಣ್ಣಿ ಮೇಲೆ ಬೀಳಬೇಕು ಅಥವಾ ಮೊಳಕಾಲಿನ ಮೇಲೆ ಬೀಳಬೇಕು. ಆ ಪ್ರೆಷರ್ ಬಿದ್ದ ಮೇಲೆ ನಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ನೀವು ನಡೆಯುವಾಗ ಅಥವಾ ನಿಂತ್ಕೊಳ್ಳುವಾಗ ನಿಮ್ಮ ಮಂಡಿ ಹೇಗಿದೆ ಅಂತ, ಎಷ್ಟು ಮೂಳೆ ಟಚ್ ಆಗ್ತಾ ಇದೆ ಅಥವಾ ತಾಗ್ತಾ ಇದೆ, ನಿಮ್ಮ ಮೂಳೆಗಳ ಮಧ್ಯೆ ಎಷ್ಟು ಗ್ಯಾಪ್ ಇದೆ ನಿಮ್ಮ ಮಂಡಿಯಲ್ಲಿ, ಅದೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೆ ಎಕ್ಸ್ರೇ ಮಾಡಿ ನೋಡ್ತೇವೆ ಇನಿಷಿಯಲಿ. ಅದು ಮೂಳೆ ಟಚ್ ಆಗ್ತಾ ಇದೆ, ತುಂಬ ಗ್ಯಾಪ್ ಕಡಿಮೆ ಇದ್ದರೆ ಅದು ನಾವು ಅದಕ್ಕೆ ಪ್ರಕಾರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅದಕ್ಕೆ. ಓಕೆ, ಇವಾಗ ಮೊಣಕಾಲಿನ ಅಸ್ಥಿ ಸಂಧಿವಾತವನ್ನು ತಡೆಯುವಂತಹ ಕ್ರಮಗಳ ಬಗ್ಗೆ ಹೇಳೋದಾದರೆ? ಓಕೆ, ನಿಮಗೆ ಇನಿಷಿಯಲ್ ಅಥವಾ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಇದು ಮೊಳಕಾಲಿನ ಅಸ್ಥಿ ಸಂಧಿವಾದ ಕಾಯಿಲೆ ಉಂಟಂತ ಗೊತ್ತಾಯಿತು, ನಿಮ್ಮ ಡಾಕ್ಟರ್ ಹೇಳಿದ್ದಾರೆ ನಿಮ್ಗೆ ಇದೆ ಅಂತ. ಮಾತ್ರ ಅದು ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿದೆ, ಮೊದಲನೇ ಅಥವಾ 2ನೇ ಸ್ಟೇಜಲ್ಲಿದೆ. ಸೊ ಆಗ ಏನು ಮಾಡಬೇಕಂದ್ರೆ ನಾನು ಹೇಳಿದಾಗೆ ಒಂದು ತೂಕ ಕಡಿಮೆ ಮಾಡಬೇಕು, ಓಡಾಡಿ, ತುಂಬ ಜಾಸ್ತಿ ಓಡಾಡೋದು ಬೇಡ, ತುಂಬ ಕಡಿಮೆ ಸಹ ಓಡಾಡೋದು ಬೇಡ, ಮಾಡ್ರೇಟ್. ಯಾವುದು ಜಾಸ್ತಿ ಮಾಡಬಾರ್ದು, ಯಾವುದು ಕಡಿಮೆ ಮಾಡಬಾರ್ದು ಹೇಳ್ತಾರಲ್ಲ ಹಾಗೆ ಮಾಡ್ರೇಟ್. ಫ್ಲ್ಯಾಟ್ ಸರ್ಫೇಸಲ್ಲಿ ಮೇಲೆ ಕೆಳಗೆ ಹತ್ತೋದು ಬೇಡ, ಫ್ಲ್ಯಾಟ್ ಸರ್ಫೇಸಲ್ಲಿ ನಡೆದ್ರೆ ಆಯಿತು. ಮತ್ತು ನಿಮ್ಮ ಕಾಲಿದು ಮಾಂಸವನ್ನು ಸ್ವಲ್ಪ ಗಟ್ಟಿ ಮಾಡಬೇಕು, ಕ್ವಾಡ್ರಿಸೆಪ್ಸು, ಹ್ಯಾಮ್ಸ್ಟ್ರಿಂಗ್ಸು ಅದು ಸ್ಟ್ರಾಂಗ್ ಮಾಡಬೇಕು. ಜಾಸ್ತಿ ಹೊತ್ತು ಕುತ್ಕೊಳ್ತಾ ಇರಬೇಡಿ, ದಿನ ಇಡೀ ಫೋನ್ ಇಟ್ಕೊಂಡು ಕುತ್ಕೊಳ್ತಾ ಇರಬೇಡಿ, ನಿಮ್ಮ ಕೆಲಸ ಲ್ಯಾಪ್ಟಾಪ್ ಇಟ್ಕೊಂಡು ಕುತ್ಕೊಳ್ತಾ ಇರಬೇಡಿ, ಸ್ವಲ್ಪ ಓಡಾಡಿ, ಮೇಲೆ ಕೆಳಗೆ ಜಾಸ್ತಿ ನಡಿಬೇಡಿ ಅಂತ ನಾನು ಹೇಳ್ತೀನಿ. ಆದಷ್ಟು ಮತ್ತೆ ತೂಕ ಕಡಿಮೆ ಮಾಡಿ. ನಿಮ್ಮ ಬೊಜ್ಜು ಕಡಿಮೆ ಆದರೆ ಬಾಡಿಯಲ್ಲಿ, ಅದಕ್ಕೆ ನಾನು ಹೇಳಿದಲ್ಲಿ 1 kg ಕಡಿಮೆ ಆದರೆ ನಿಮ್ಮ ಮಂಡಿಗೆ 3 kg ಕಡಿಮೆ ಆದಾಗೆ ಫೀಲ್ ಆಗುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಹೀಗೆ ಲೈಫ್ ಸ್ಟೈಲ್ ಚೇಂಜಸ್ಸು, ಎಕ್ಸಸೈಸು, ಮತ್ತು ಲಾಸ್ಟಿಗೆ ಬೇಕಿದ್ರೆ ಟ್ಯಾಬ್ಲೆಟ್ಸು.
ಓಕೆ, ಇವಾಗ ಮೊಣಕಾಲಿನ ನೋವು ಇರುವಂತವರು ಹೆಚ್ಚಾಗಿ ವಿಶ್ರಾಂತಿ ತಗೊಳ್ಬೇಕಾ ಅಥವಾ ನಡೆದಾಡಬಹುದಾ, ವಾಕಿಂಗ್ ಮಾಡಬಹುದಾ? ಮೊಳಕಾಲಿನ ನೋವು ಇರೋರು ನಡಿಬೋದು, ಮಾತ್ರ ನಾನು ಹೇಳಿದಾಗೆ ಮೇಲೆ ನಡೆಯೋದು ಬೇಡ, ಸ್ಟೆಪ್ ಮೇಲೆ ನಡೆಯೋದು ಬೇಡ, ಸ್ಟೆಪ್ ಕೆಳಗೆ ನಡೆಯೋದು ಬೇಡ. ಫ್ಲಾಟ್ ಸರ್ಫೇಸ್, ಈವನ್ ಸರ್ಫೇಸಸ್ ಅಲ್ಲಿ ನಡೆದ್ರೆ ಬೆಸ್ಟ್. ಒಂದೇನಂದ್ರೆ ಅದು ವಾಕಿಂಗ್ ಮಾಡಿದಾಗ ನಿಮ್ಮ ಮಸಲ್ಸ್ ಗಟ್ಟಿಯಾಗುತ್ತೆ, ಪ್ಲಸ್ ನೀ ಜಾಯಿಂಟಲ್ಲಿ ನಿಮ್ಮ ಮಂಡಿಯಲ್ಲಿ ಸ್ವಲ್ಪ ಫ್ಲೂಯಿಡ್ ಇರುತ್ತೆ, ಅದನ್ನು ಸೈನೋವೆಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಸ್ವಲ್ಪ ನೀರಾಗಿ ಸೈನೋವೆಲ್ ಫ್ಲೂಯಿಡ್. ಅದೇನು ಮಾಡುತ್ತೆ ಅಂದರೆ ಅದು ಕಾರ್ಟ್ಲೇಜಿಗೆ ಲುಬ್ರಿಕೇಶನ್ ಕೊಡ್ತಾ ಇರ್ತದೆ, ಅಂದರೆ ಅದನ್ನು ಅದರ ಮೇಲೆ ಕೋಟ್ ಮಾಡ್ತಾ ಇರ್ತದೆ. ಈ ನೀರು ಬೇಸಿಕ್ಲಿ ಅದಕ್ಕೆ ಮೂವ್ ಆಗುತ್ತಾ ಇರ್ತದೆ. ಬೇಸಿಕ್ಲಿ ನೀವು ನಡೆಯುವಾಗ ಅದು ಅಲ್ಲಿ ಮೂವ್ ಆಗ್ತಾ ಇರ್ತದೆ, ಆ ನೀರು ಇದು ಮೊಳಕಾಲಿನಲ್ಲಿ. ಸೊ ಅದೇನಂದರೆ ಹಾಗೆ ಅದು ಕಾರ್ಟ್ಲೇಜಿಗೆ ನ್ಯೂಟ್ರಿಷನ್ ಕೊಡ್ತಾ ಇರ್ತದೆ. ಸೊ ನಡೆದ್ರೆ ಬೆಸ್ಟ್. ಮಾತ್ರ ಫ್ಲ್ಯಾಟ್ ಸರ್ಫೇಸಸಲ್ಲಿ ನಡೀರಿ, ಜಾಸ್ತಿ ಹೊತ್ತು ಕೂರಬೇಡಿ, ಜಾಸ್ತಿ ಹೊತ್ತು ನಡೆದಾಡಬೇಡಿ, ಎಲ್ಲ ಮಾಡ್ರೇಟ್ ಅಮೌಂಟಲ್ಲಿ ಮಾಡಬೇಕು. ತುಂಬ ಜಾಸ್ತಿ ಬೇಡ, ತುಂಬ ಕಡಿಮೆ ಬೇಡ, ಫ್ಲ್ಯಾಟ್ ಸರ್ಫೇಸಸಲ್ಲೇ ನಡೀರಿ. ಓಕೆ, ಇನ್ನು ಕೆಲವರು ಏನು ಮಾಡ್ತಾರೆ, ಕಾಲಲ್ಲಿ ನೋವಿದೆ ಅಂತೇಳಿ ಬೆಲ್ಟ್ ಧರಿಸೋದಿರ್ಬೋದು, ಇಲ್ಲ ಸ್ಪ್ರೇ ಹಾಕೋದಿರ್ಬೋದು, ನೀ ಕ್ಯಾಪ್ಗಳನ್ನು ಹಾಕ್ತಾರೆ. ಇದು ಎಷ್ಟು ಪರಿಣಾಮಕಾರಿ ಅಂತ? ಸೊ ಈ ನೀ ಕ್ಯಾಪ್ ನೀವು ತುಂಬ ನೋಡಿರ್ಬೋದು, ಇದು ಅಸ್ಥಿ ಸಂಧಿವಾದ ಕಾಯಿಲೆ ಇರೋರೆಲ್ಲ ಯೂಸ್ ಮಾಡ್ತಾರೆ. ಕೆಲವರು ಅವ್ರು ಸೆಲ್ಫ್ ಟ್ರೀಟ್ಮೆಂಟ್ ತೆಗಿತಾರೆ, ಅವರೇ ನೀ ಕ್ಯಾಪ್ ಬೈ ಮಾಡಿ ಹಾಕ್ತಾರೆ, ಡಾಕ್ಟರ್ ಹೇಳಿಲ್ಲದ್ರೆ ಸಹ ಅವ್ರು ಹಾಕ್ತಾರೆ. ಅದೇನಂದರೆ ಅವರಿಗೆ ಬೇಸಿಕ್ಲಿ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಅವರಿಗೆ ನೋವು ಕಡಿಮೆ ಮಾಡುತ್ತೆ. ನಾನು ಇದು ಹಾಕಿದ ಮೇಲೆ ಸ್ವಲ್ಪ ಸ್ಟೇಬಲ್ ಇರುತ್ತೆ ನನ್ನ ಮೊಳಕಾಲು, ನನ್ನ ಮಂಡಿ ಸ್ವಲ್ಪ ಸ್ಟೇಬಲ್ ಇರುತ್ತೆ ಅಂತ ಅವರ ಫೀಲಿಂಗು, ಅದು ಅರ್ಥ ಆಗುತ್ತೆ. ಮಾತ್ರ ಇದು ಜಸ್ಟ್ ಸಪೋರ್ಟಿಂಗ್ ಟ್ರೀಟ್ಮೆಂಟ್ ಇದು ಅಷ್ಟೇ. ಯಾವಾಗಲೂ ಫಿಸಿಯೋಥೆರಪಿ ಮತ್ತು ಎಕ್ಸಸೈಸ್ ಫಸ್ಟು. ಇದು ಜಸ್ಟ್ ನಿಮಗೆ ಮಂಡಿ ಅಥವಾ ಮೊಳಕಾಲು ಸ್ವಲ್ಪ ಅನ್ಸ್ಟೇಬಲ್ ಇದ್ದರೆ ಅಥವಾ ಬ್ಯಾಲೆನ್ಸ್ ಸರಿ ಸಿಗ್ತಾ ಇಲ್ಲ ಸಂಧಿವಾದದಿಂದ, ಅಸ್ಥಿ ಸಂಧಿವಾದ ಕಾಯಿಲೆಯಿಂದ, ಹಾಗೇನಾದ್ರೂ ಇದ್ದರೆ ಸಪೋರ್ಟಿಗೆ ನಾವು ಕೊಡ್ತೇವೆ. ಮತ್ತು ಸ್ವಲ್ಪ ಪೇಷಂಟ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡಲಿಕ್ಕೆ ಸಹ ಕೊಡ್ತೇವೆ. ಇಲ್ಲದ್ರೆ ಅದು ಮೇನ್ ಟ್ರೀಟ್ಮೆಂಟ್ ಅಂತೂ ಅಲ್ಲ, ಜಸ್ಟ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಇನ್ನು ನೋವು ಬಂದ ತಕ್ಷಣ ಕೆಲವರು ಪೇನ್ ಕಿಲ್ಲರ್ ಯೂಸ್ ಮಾಡ್ತಾರೆ, ಇದು ಎಷ್ಟು ಪರಿಣಾಮಕಾರಿ ಅಂತ? ಓಕೆ, ಸೊ ಇದು ಪೇನ್ ಕಿಲ್ಲರ್ ನಾವು ಇನಿಷಿಯಲ್ ಸ್ಟೇಜಸಲ್ಲಿ ಕೊಡ್ತೇವೆ. ಸ್ಟಾರ್ಟಿಂಗ್ ಈಗ ಪೇಷಂಟ್ ನಮಗೆ ಬಂದರು, ಅವರಿಗೆ ನೋವು ಉಂಟು, ಊತ ಜಾಸ್ತಿ ಆಗಿದೆ, ನಡಿಲಿಕ್ಕಾಗ್ತಾ ಇಲ್ಲ, ಸ್ಟಿಫ್ ಉಂಟು ಮಂಡಿ, ಡಾಕ್ಟರ್ ಏನಾದರೂ ಮಾಡಿ ಅಂತ ಹೇಳ್ತಾರೆ ನಮಗೆ. ಸೊ ನಾವೀಗ ಫಸ್ಟ್ 5 ದಿನ ಈ ಇಮಿಡಿಯೇಟ್ ಆಗಿರುವ ನೋವು, ಊತ, ಸ್ಟಿಫ್ನೆಸ್ ಅನ್ನೆಲ್ಲ ಕಡಿಮೆ ಮಾಡಲಿಕ್ಕೆ, ಆ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ, ಬೇಸಿಕ್ಲಿ ಮಂಡಿಯಲ್ಲಿ ಅಥವಾ ಮೊಳಕಾಲಿನಲ್ಲಿ ಆ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತೀವಿ. ಯೂಶ್ವಲಿ 5ರಿಂದ 7 ದಿನ ಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಅದಕ್ಕಿಂತ ಜಾಸ್ತಿ ತಗೊಳ್ಳಬೇಡಿ. 5ರಿಂದ 7 ದಿನಕ್ಕಿಂತ ಕೆಲವು ಪೇಷಂಟ್ಸು ತಿಂಗಳುಗಟ್ಟಲೆ ತೆಗಿತಾ ಇರ್ತಾರೆ, ಅವರೇ ಬೈ ಮಾಡಿ ಅವರೇ ತೆಗಿತಾ ಇರ್ತಾರೆ. ಇದು ಮಾಡೋದು ಒಳ್ಳೆಯದಲ್ಲ. ನಿಮ್ಮ ಹೊಟ್ಟೆಗೆ ಎಫೆಕ್ಟ್ ಆಗುತ್ತೆ, ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ, ಲಿವರ್ಗೆ ಎಫೆಕ್ಟ್ ಆಗುತ್ತೆ, ಇದೆಲ್ಲ ಡ್ಯಾಮೇಜ್ ಆಗುತ್ತೆ ಇಷ್ಟು ಪೇನ್ ಕಿಲ್ಲರ್ಸ್ ತೆಗೆದ್ರೆ. ಸೊ ಅದಕ್ಕೆ ನಿಮ್ಮ ಡಾಕ್ಟರ್ ಏನು ಹೇಳ್ತಾರೆ ಪ್ಲೀಸ್ ಅದೇ ಮಾಡಿ. ಅವರು 5 ದಿನ ಪೇನ್ ಕಿಲ್ಲರ್ ತಗೊಳ್ಳಿ ಅಂತ ಹೇಳಿದರೆ 5 ದಿನವೇ ತೆಗಿರಿ. ಇನ್ನೊಮ್ಮೆ ಡಾಕ್ಟರ್ ಹತ್ರ ಹೋಗಿ ಜಾಸ್ತಿ ಪೇನ್ ಕಿಲ್ಲರ್ ಕೊಡಿ, ಡಾಕ್ಟ್ರೇ ನೋವು ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೇಡಿ. ಅವರು ಟ್ರೀಟ್ಮೆಂಟ್ ಏನು ಬೇಕೋ ಅವ್ರು ಸರಿಯಾಗಿ ಮಾಡ್ತಾರೆ. ಓಕೆ, ಇನ್ನು ಫಿಸಿಯೋಥೆರಪಿ ಅಂತ ಹೇಳಿದರೆ ಇದು ಯಾವ ಹಂತದಲ್ಲಿ ತಗೊಳ್ಬೇಕಾಗತ್ತೆ ಅಂತ? ಸೊ ಫಿಸಿಯೋಥೆರಪಿ ಈಗ ಪಕ್ಕ ಪೇಷಂಟ್ ನಮ್ಮ ಹತ್ರ ಬಂದಿದ್ದಾರೆ, ಅವರಿಗೆ ತುಂಬ ನೋವಿದೆ, ತುಂಬ ನಡಿಲಿಕ್ಕೆ ಆಗ್ತಾ ಇಲ್ಲ, ತುಂಬ ಸ್ಟಿಫ್ ಇದೆ. ಆಗ ನಾವು ಈ ಪೇನ್ ಕಿಲ್ಲರ್ ಅಥವಾ ಈ ಮುಲಾಮ್ ಜೆಲ್ಸ್ ಇರುತ್ತೆ, ಪೇನ್ ಕಿಲ್ಲರ್ ಇದು ಜೆಲ್ಸ್ ಬೇಸಿಕ್ಲಿ, ಅದರದ್ದು ಉಪಯೋಗ ಮಾಡ್ತೀವಿ. ಫಸ್ಟಿಗೆ ಈ ಊತ ನೋವೆಲ್ಲ ಕಡಿಮೆ ಆಗೋ ಹಾಗೆ ನೋಡ್ತೀವಿ. ಒಮ್ಮೆ ಕಡಿಮೆ ಆದಮೇಲೆ ಸ್ವಲ್ಪ ಆದರೂ ಕಡಿಮೆ, ಯೂಶ್ವಲಿ 1 ವಾರದಲ್ಲಿ ಕಡಿಮೆ ಆಗುತ್ತೆ ಅದು ಈ ಮಾತ್ರೆಗಳು ಕೊಟ್ಟ ಮೇಲೆ. ಮತ್ತೆ ಒಮ್ಮೆ ನೋವು ಕಡಿಮೆ ಆದಮೇಲೆ ಮತ್ತೆ ಅವರಿಗೆ ವ್ಯಾಯಾಮ ಅಥವಾ ಫಿಸಿಯೋಥೆರಪಿ ಮಾಡಲಿಕ್ಕೆ ಅಷ್ಟು ಸಂಕೋಚವಿರಲ್ಲ, ಅವರಿಗೆ ಎಕ್ಸಸೈಸ್ ಮಾಡಲಿಕ್ಕೆ ಫ್ರೀ ಆಗ್ತಾರೆ ಅವರು ಬೇಸಿಕ್ಲಿ. ಯಾಕಂದರೆ ನೋವು ಕಡಿಮೆ ಇರುತ್ತೆ, ಊತ ಕಡಿಮೆ ಇರುತ್ತೆ, ಅವರು ಸ್ವಲ್ಪ ಎಕ್ಸಸೈಸ್ ಮಾಡ್ಬೋದು. ಮತ್ತು ಆಗ ಅವರ ಮಾಂಸ ಎಲ್ಲ ಗಟ್ಟಿ ಮಾಡಿಸ್ಬೋದು, ಕ್ವಾಡ್ರಿಸೆಪ್ಸ್ ಮಸಲ್ಸು, ಹ್ಯಾಮ್ಸ್ಟ್ರಿಂಗ್ ಮಸಲ್ಸು ಎಲ್ಲ ಸ್ಟ್ರೆಂಥನ್ ಮಾಡ್ಬೋದು. ಮತ್ತು ಹಾಗೆ ಟೈಮ್ ಹೋದಾಗಿ ಇದು ಮಾಡ್ತಾಯಿದ್ರೆ, ಡೈಲಿ ಮಾಡ್ತಾಯಿದ್ರೆ ಪ್ರತಿದಿನ ಡೆಫಿನೆಟ್ಲಿ ಅದು ಮಂಡಿ ನೋವು ಅಥವಾ ಮೊಳಕಾಲಿನ ನೋವು ಕಡಿಮೆ ಆಗುತ್ತೆ. ಓಕೆ, ಅಕಸ್ಮಾತ್ ಆಗಿ ಇವಾಗ ಮೊಣಕಾಲಲ್ಲಿ ನೋವು ಇದ್ರೂ ಕೂಡ ಅದನ್ನೊಂದು ನೆಗ್ಲೆಕ್ಟ್ ಮಾಡಿದರೆ ಅದರ ಪರಿಣಾಮ ಯಾವ ರೀತಿಯಾಗಿರುತ್ತೆ? ಸೊ ಈಗ ಮೊಳಕಾಲಿನ ನೋವು ಬಂತಂದರೆ ಕೆಲವರು ಪೇಷಂಟ್ಸ್ ನಾನು ಹೇಳಿದಲ್ಲ ಲಾಸ್ಟ್ ಸ್ಟೇಜ್ವರೆಗೆ ಕಾಯ್ತಾರೆ, ತಡಿಲಿಕ್ಕೆ ಆಗದ ನೋವುವರೆಗೆ ಕಾಯ್ತಾರೆ, ಏನು ಟ್ರೀಟ್ಮೆಂಟ್ ತೆಗಿಯಲ್ಲ. ಹಾಗೆ ಅವರಷ್ಟಕ್ಕೆ ಸೆಲ್ಫ್ ಮೆಡಿಕೇಟ್ ಮಾಡ್ತಾ ಇರ್ತಾರೆ, ಅವರೇ ಮುಲಾಮು ಎಣ್ಣೆ ಏನೆಲ್ಲ ಹಚ್ತಾರೆ ಕಾಲಿಗೆ.
ಸೊ ಮತ್ತು ಲಾಸ್ಟಿಗೆ ಏನೂ ಮಾಡಿದರೂ ನೋವು ಕಡಿಮೆ ಆಗಲ್ಲ, ಮತ್ತು ಡಾಕ್ಟ್ರ್ ಹತ್ರ ಬರ್ತಾರೆ. ಮತ್ತು ಎಂಡ್ ಸ್ಟೇಜಲ್ಲಿ ನಮಗೆ ಟ್ರೀಟ್ಮೆಂಟ್ ಇರೋದು ಬರೀ ಸರ್ಜರಿ. ನೀವಾಗ ಎಂಡ್ ಸ್ಟೇಜಲ್ಲಿ ಬಂದರೆ ನಾವು ಬರೀ ನೀ ರಿಪ್ಲೇಸ್ಮೆಂಟ್ ಮಾಡೋಕ್ಕಾಗೋದು. ಇನಿಷಿಯಲಿ ನಾವು ಪ್ರಯತ್ನ ಪಡ್ತೀವಿ, ಮಾತ್ರೆ ಫಿಸಿಯೋಥೆರಪಿ ಎಲ್ಲ ಮಾಡಿಸಿ, ಅದರಿಂದ ಸರಿಯಾಗಲಿಲ್ಲದ್ರೆ ಮತ್ತೆ ಲಾಸ್ಟಿಗೆ ಆಪ್ರೇಷನ್ನೇ ಮಾಡಬೇಕಾಗುತ್ತೆ. ಸೊ ಆದಷ್ಟು ನಾನು ಎಲ್ಲರಿಗೆ ಯಾರೆಲ್ಲ ನೋಡ್ತಾ ಇದ್ದಾರೆ ಈ ಪ್ರೋಗ್ರಾಮ್ ಎಲ್ರಿಗೂ ಹೇಳ್ತಾ ಇದ್ದೇನೆ, ಸ್ಟಾರ್ಟಿಂಗ್ ಸ್ಟೇಜಸಲ್ಲೇ ನಿಮಗೆ ಮಂಡಿ ನೋವು ಅಥವಾ ಮೊಳಕಾಲಿನ ನೋವು ಬರ್ತಾ ಇದ್ದರೆ ನಿಮ್ಮ ಒಂದು ಅಟ್ಲೀಸ್ಟ್ 2-3 ವಾರ ಆದರೆ ಸಹ ಹೋಗ್ತಾ ಇಲ್ಲ ನೋವು, ಹಾಗೆ ಉಂಟಂತ ಹೇಳಿದರೆ ಡೆಫಿನೆಟ್ಲಿ ನಿಮ್ಮ ಡಾಕ್ಟ್ರಿಗೆ ಹೋಗಿ ತೋರಿಸಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳಿ, ಮತ್ತು ಕಡಿಮೆ ಆಗುವ ಹಾಗೆ ನೋಡಿ. ಓಕೆ, ಇನ್ನು ಕೊನೆಯದಾಗಿ ಒಂದು ವೀಕ್ಷಕರಿಗೆ ಸಂದೇಶ ನೀಡೋದಾದರೆ? ಓಕೆ, ನನ್ನ ಸಂದೇಶ ಏನಂದರೆ, ನಿಮ್ಮ ಮೊಳಕಾಲಿನ ನೋವು ಬಂದಾಗ ಇಗ್ನೋರ್ ಮಾಡಬೇಡಿ, ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳಿ, ಸೆಲ್ಫ್ ಮೆಡಿಕೇಟ್ ಮಾಡಬೇಡಿ, ತುಂಬ ಪೇನ್ ಕಿಲ್ಲರ್ಸ್ ಎಲ್ಲ ತಗೊಳ್ಬೇಡಿ, ನಿಮ್ಮ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ, ಓಡಾಡಿ, ಜಾಸ್ತಿ ಕುತ್ಕೊಂಡಿರಬೇಡಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಲಿವ್ ಮಾಡಬೇಡಿ, ಆದಷ್ಟು ನಡೆದಾಡಿ, ಮತ್ತು ಲಾಸ್ಟಿಗೆ ಇದು ಸಂಕೋಚ ಪಡಬೇಡಿ. ಇದು ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬಗ್ಗೆ ಸಹ ಯಾರೆಲ್ಲ ಎಂಡ್ ಸ್ಟೇಜ್ ಆರ್ಥರೈಟಿಸಲ್ಲಿದ್ದಾರೆ ಅಥವಾ ಲಾಸ್ಟ್ ಸ್ಟೇಜ್ ಆಫ್ ಆರ್ಥರೈಟಿಸಲ್ಲಿದ್ದಾರೆ, ಸಂಕೋಚ ಪಡಬೇಡಿ. ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮೇಜರ್ ಸರ್ಜರಿ ಆದರೂ ಅದರ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇದೆ, 95%ಗಿಂತ ಮೇಲೆ ಇದೆ ಅದರ ಸಕ್ಸಸ್ ರೇಟ್. ತುಂಬ ಕಡಿಮೆ ಫೇಲಿಯರ್ ರೇಟ್ ಅದು ಸರ್ಜರಿದು. ಸೊ ಭಯಪಡಲಿಕ್ಕೆ ಏನೂ ಇಲ್ಲ. ಸರ್ಜರಿ ಆದಮೇಲೆ ಮುಂದಿನ ದಿನವೇ ನಾವು ಯೂಶ್ವಲಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ತುಂಬ ಪೇಷಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್ಜರಿ ಆದಮೇಲೆ. ಒನ್ ಆಫ್ ದ ಬೆಸ್ಟ್ ಸರ್ಜರೀಸ್ ಇನ್ ಆರ್ಥೋಪೆಡಿಕ್ಸ್ ಅಂತ ಹೇಳ್ತೇನೆ. ಸೊ ಸಂಕೋಚ ಪಡಲಿಕ್ಕೆ ಏನಿಲ್ಲ, ಗಾಬರಿ ಪಡಬೇಡಿ. ನಿಮಗೆ ಈ ಕಾಯಿಲೆ ಇದ್ದರೆ ಸಹ ಟ್ರೀಟ್ಮೆಂಟ್ ಇದೆ. ಈಗ ನಮ್ಮ ಸೈನ್ಸ್ ಇಷ್ಟು ಅಡ್ವಾನ್ಸ್ ಆಗಿದೆ, ಎವ್ರಿ ಸ್ಟೇಜಿಗೆ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಸೊ ಭಯಪಡಲಿಕ್ಕೆ ಏನೂ ಇಲ್ಲ. ನಿಮಗೆ ನೋವು ಉಂಟು, ಮಂಡಿ ನೋವು ಉಂಟು, ಮೊಳಕಾಲಿನ ನೋವು ಉಂಟು, ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದರೆ ನಿಮ್ಮ ಹತ್ರ ಇರುವ ಡಾಕ್ಟರಿಗೆ ಹೋಗಿ ತೋರಿಸಿ. ಇದು ನನ್ನ ಸಂದೇಶ. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ವಾರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.